ನಮಸ್ಕಾರ. ವಿಚಾರ ತಂಡದಿಂದ ನಾವು ಲೀಲಾಜಾಲನ್ಯಾಸ ಕಾರ್ಯಕ್ರಮನ ನಡೆಸ್ತಾ ಬಂದಿದ್ವಿ. 22 ಲೀಲಾಜಾಲನ್ಯಾಸ ಕಾರ್ಯಕ್ರಮಗಳನ್ನು ಸರ್ ಅವರು ನಡೆಸ್ಕೊಟ್ಟಿದ್ರು. ಅದರಲ್ಲಿ ಶಾಂತಿಯ ಕುರಿತಾದ ಉಪನ್ಯಾಸದ ಸರಣಿಯನ್ನು ಸರ್ ಅವರು ಪ್ರಾರಂಭಿಸಿದರು. 3 ಭಾಗ ಆಗಿತ್ತು ಆಗಾಗಲೇ. ಆದರೆ ಈ ಮಧ್ಯದಲ್ಲಿ 2 ಈಗ ಹಬ್ಬಗಳು ಬಂದು, ಕಳೆದ ಭಾನುವಾರ ದಿವಸ ರಾಮನವಮಿ ಇತ್ತು. ಹಾಗಾಗಿ ರಾಮನವಮಿ ಮತ್ತು ಇವತ್ತಿನ ದಿನ ಮಹಾವೀರ ಜಯಂತಿ ಇರೋದ್ರಿಂದ ಸರ್ ಅವರು ಈ ಹಿಂದೆ ಆರಂಭಿಸಿದಂತಹ ಪರ್ವಜಾಲನ್ಯಾಸ ಕಾರ್ಯಕ್ರಮವನ್ನು ಕೂಡ ಆ ದಿನ ಮಾಡಿದರು. ಮತ್ತು ಇವತ್ತು ಕೂಡ ಅದು ಮುಂದುವರಿತಾ ಇದೆ. ಹಿಂದಿನ ಭಾಗದಲ್ಲಿ ಶ್ರೀರಾಮನೆಂಬ ಸೂಜಿಗಲ್ಲು ಅನ್ನುವ ಅದ್ಭುತವಾದಂಥ ಉಪನ್ಯಾಸವನ್ನು ಸರ್ ಅವರು ನೀಡಿದರು. ಈಗ ಮುಂದುವರೆದು ಇವತ್ತಿನ ಮಹಾವೀರ ಜಯಂತಿಯ ಕುರಿತಾಗಿ ಅಹಿಂಸೆಯ ಮಹಾವೀರ ಅನ್ನೋ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಶೀರ್ಷಿಕೆಯ ಹೆಸರಿನಲ್ಲೇ ನಮಗೆ ವೈರುಧ್ಯ ಕಾಣಿಸ್ತಾ ಇದೆ. ಅದನ್ನು ಡಿಕೋಡ್ ಮಾಡಲಿಕ್ಕಿದ್ದಾರೆ ಸರ್ ಅವರು ಅಂತ ಅಂದ್ಕೊಳ್ತೀನಿ. ಉಪನ್ಯಾಸ ಆಲಿಸ್ಲಿಕ್ಕೆ ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸರ್ ಅವ್ರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಲ್ಲೂ ವಿನಂತಿ, ದಯವಿಟ್ಟು ತಾವು ತಮ್ಮ ವಿಡಿಯೋ ಮತ್ತು ಆಡಿಯೋ ಆನ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ, ಅದನ್ನ ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರನ್ನೂ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೀನಿ. ಜೊತೆಗೆ ಮತ್ತೆ ನಾಡಿದ್ದು ಭಾನುವಾರ ನಾವು ಮತ್ತೆ ಲೀಲಾಜಾಲನ್ಯಾಸಕ್ಕೆ ಮರಳಿಕ್ಕಿದ್ದೇವೆ. ಅದರಲ್ಲಿ ಶಾಂತಿಯ ಕುರಿತಾದ ಬಹುಶಃ ಕೊನೆಯ ಉಪನ್ಯಾಸ ಅವತ್ತು ನಡೀಲಿಕ್ಕಿದೆ. ಅದರ ನಂತರದಲ್ಲಿ ಮತ್ತೆ ಮುಂದಿನ ವಿಷಯಗಳನ್ನು ಆಯ್ಕೊಂಡು ಸರ್ ಅವರು ಮಾತಾಡಲಿಕ್ಕಿದ್ದಾರೆ. ಸರ್ ಮಾತಾಡ್ಬೋದು ಸರ್. ಆಚಾರ ವಿಚಾರ ಉಚ್ಚಾರದ ಸಮನ್ವಯ ಆಗಬೇಕಾದರ ಅಗತ್ಯ ಇಟ್ಟುಕೊಂಡು ಈ ಗುಂಪನ್ನ ರೂಪಿಸಿದ್ದು ತಮ್ಮೆಲ್ಲರಿಗೂ ತಿಳಿದೇ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಿಗೂ ಗೌರವಪೂರ್ವಕವಾದ ಸ್ವಾಗತ. ಆತ್ಮೀಯರೇ, ಈ ಬಗ್ಗೆ ನಾನು ಮಹಾವೀರ ಜಯಂತಿ ಆಚರಣೆಯ ಬಗ್ಗೆ ನಾನು ಪರ್ವಜಾಲನ್ಯಾಸ ಮಾಡ್ತೇನೆ ಅಂತ ಯಾರಿಗೂ ಹೇಳಿದೆ. ಅವರು ಪರ್ವಜಾಲನ್ಯಾಸ ಅಂದ್ರೆ ಏನು ಅಂದ್ರು. ಹಬ್ಬ ಆಚರಣೆ ಎಂದೆ. ನಿಮ್ಮ ಗುಂಪಿನಲ್ಲಿ ಜೈನರು ಇದ್ದಾರಾ ಅಂತ ಕೇಳಿದ್ರು. ನಾನು ಇಲ್ಲ ಅಂದೆ. ನಮ್ಮ ಗುಂಪಿನಲ್ಲಿ ಯಾರು ಜೈನರು ಇಲ್ಲ ಅಂತ ಹೇಳಿದೆ. ಹಾಗಿದ್ಮೇಲೆ ನೀವು ಇದನ್ನ ಯಾಕೆ ಆಚರಣೆ ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲಿ ತುಂಬಾ ಗಮನಿಸಬೇಕಾಗಿರುವಂತಹ ಸಂಗತಿ ಏನಂದ್ರೆ, ಆಯಾ ಆಚರಣೆಗಳು ಆಯಾ ಜಾತಿಯವರು ಮಾತ್ರ ಮಾಡಬೇಕು ಅನ್ನುವಂತಹ ಒಂದು ಸಂಕುಚಿತ ಮನೋಭಾವ. ಆ ದೃಷ್ಟಿಯಲ್ಲಿ ವರ್ಧಮಾನ ಮಹಾವೀರರ ಜಯಂತಿಯನ್ನು ನಾವು ಯಾಕೆ ಆಚರಿಸಬೇಕು ಅನ್ನೋ ಪ್ರಶ್ನೆನ ಅವರು ಹಾಕಿದ್ದು ಅದನ್ನ ಸ್ಪಷ್ಟವಾಗಿ ಬಿಂಬಿಸ್ತಾ ಇದೆ. ಆದರೆ ಇನ್ನೊಂದು ದೃಷ್ಟಿಯಲ್ಲಿ ಮಹಾವೀರ ಜಯಂತಿ ಆಚರಿಸದೇ ಇದ್ರೆ ನಮ್ಗೆ ಏನಂತ ನಷ್ಟ ಇಲ್ಲ. ಯಾಕೆಂದ್ರೆ ನಮ್ಮ ಹಬ್ಬಗಳನ್ನೂ ಆಚರಿಸೋದು ಹೇಗೆ? ಯುಗಾದಿ ಹಬ್ಬ ಬಂತು ಅಂದ್ರೆ ಹ್ಯಾಪಿ ಯುಗಾದಿ, ದೀಪಾವಳಿ ಬಂತು ಅಂದ್ರೆ ಹ್ಯಾಪಿ ದೀಪಾವಳಿ ಅಂತ ಒಬ್ರು ಸಂದೇಶ ಹಾಕೋದು, ಇನ್ನುಳಿದವರೆಲ್ಲ ಅಳಿಸೋದು. ಇಷ್ಟೇ ತಾನೇ ನಾವು ಮಾಡ್ತಾ ಇರೋದು ಹಬ್ಬದ ಆಚರಣೆ ಅಂದ್ರೆ. ಆ ದೃಷ್ಟಿಯಿಂದ ಆ ಆಚರಣೆ ಮಾಡಿದ್ರು ಒಂದೇ, ಮಾಡದೇ ಇದ್ರು ಒಂದೇ. ಆದರೆ ಇನ್ನೊಂದು ದೃಷ್ಟಿಯಿಂದ ನೋಡೋಣ, ಈಗ ನಾವು ಮಾಡಕ್ ಹೊರಟಿರೋದು ಆ ಥರ ಆಚರಣೆ ಅಲ್ಲ ಅನ್ನುವಂಥದ್ದನ್ನ ಪರ್ವಜಾಲನ್ಯಾಸದ 5 ಉಪನ್ಯಾಸಗಳು ಕೂಡ ಅಡಿಗೆರೆ ಹಾಕಿ ಹೇಳ್ತಾ ಇವೆ. ಶ್ರೀರಾಮನೆಂಬ ಸೂಜಿಗಲ್ಲು ಅನ್ನುವಂತಹ ವಿಷಯದಲ್ಲಿ ರಾಮನವಮಿ ಆಚರಿಸಬೇಕೇ ಬೇಡವೇ ಅನ್ನುವಂಥ ಚರ್ಚೆಯ ಜೊತೆಗೆ ರಾಮನವಮಿಯನ್ನ ನಾವು ಹೇಗೆ ಆಚರಣೆಯನ್ನು ನಾವು ಹೇಗೆ ಪರಿಭಾವಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಯಿತು. ಈಗ ಮಹಾವೀರರ ಜಯಂತಿಯನ್ನ ನಾವು ಅತ್ಯಂತ ಹೆಮ್ಮೆಯಿಂದ ಆಚರಿಸಬೇಕು. ನಮ್ಮ ಗುಂಪಿನಲ್ಲಿ ಇಲ್ಲದಿದ್ದರೂ ಸರಿ, ಜೈನ ಬಂಧುಗಳಿಗೆ ನಾವು ನಿಮ್ಮ ಇದು ಧರ್ಮದ ಸಂದೇಶವನ್ನ ತುಂಬಾ ಮೆಚ್ಕೊಂಡಿದ್ದೀವಿ ಅಂತ ಹೇಳಬೇಕಾದಂತ ಜವಾಬ್ದಾರಿ ನಮ್ಗೆ ಇದೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನೋಡಿ, ಯಾವುದೇ ಧರ್ಮದಲ್ಲಿ ಕೆಲವು ನೀತಿ ಮೂಡುತ್ತೆ. ಆ ನೀತಿ ಆ ಧರ್ಮದವರಿಗೆ ಅಲ್ಲ, ಎಲ್ಲ ಧರ್ಮದವರಿಗೂ ವ್ಯಾಪನ ಆಗುವಂತಹ ಸಾರ್ವಕಾಲಿಕ ನೀತಿಗಳು. ಎರಡನೇದು, ಆ ನೀತಿ ಅನೇಕರಿಗೆ ಸುಂದರವಾಗಿ ಇರುವ ಬದುಕನ್ನು ಸುಂದರವಾಗಿಸಿಕೊಳ್ಳಲು ಸ್ಫೂರ್ತಿಯನ್ನು ಕೊಡುತ್ತೆ. ಆ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ಬದುಕಿನ ಬಗ್ಗೆ
ಬದುಕನ್ನು ಸುಂದರಗೊಳಿಸುವ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ನಾವು ಆಚರಣೆ ಮಾಡಬೇಕೇ ಬೇಡವೇ, ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ಇಲ್ಲದೆ ಅದು ಯಾಂತ್ರಿಕವಾಗಿರುವುದಕ್ಕೆ ಜೀವ ತುಂಬೋದಕ್ಕೆ ಈ ಕಾರ್ಯಕ್ರಮ ಇದೆ ಅಂತ ನಿಮ್ಗೆಲ್ಲ ಗೊತ್ತು. ವಿಶೇಷವಾಗಿ ಆ ಜೈನ ಧರ್ಮದ ಪ್ರತಿಪಾದಕ ಮಹಾವೀರ, ಆ ಹೆಸರು ವೀರ ಅಂದ್ರೆ ಹೋರಾಡುವಂಥವನು ಅಂತ. ಆದ್ರೆ ಅವರು ಮಹಾವೀರನ ಹೋರಾಟದ ವಿರುದ್ಧವೇ ಹೋರಾಟ. ಈ ಅಂಶ ತುಂಬಾ ಆಶ್ಚರ್ಯ ಹುಟ್ಟಿಸುವ ಅಂಶ. ಅದಿರಲಿ, ವಿಶೇಷವಾಗಿ ಭಾರತದ ಜನ ಮಹಾವೀರನನ್ನ ಕೃತಜ್ಞತೆಯಿಂದ ಸ್ಮರಿಸ್ಕೋಬೇಕು. ಯಾಕಪ್ಪ ಅಂತಂದ್ರೆ ಈಗಲೂ ಬೌದ್ಧರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಇರೋದು ಭಾರತದಲ್ಲಿ ಜೈನರೇ. ಆದ್ದರಿಂದ ಅವರು ನಮ್ಮ ಬಂಧುಗಳು, ನಮ್ಮ ಜೊತೆಯಲ್ಲಿ ಇರೋವಂಥವ್ರು. ಬೌದ್ಧರು ಆಮದು ಆದವರು ಬೇರೆ ಇದರಿಂದ, ಬೌದ್ಧರು ಒಂದಷ್ಟು ಜನ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಪ್ರಶ್ನೆ ಏನಂದ್ರೆ ಸಂಖ್ಯೆಯ ದೃಷ್ಟಿಯಿಂದಲೂ ಆಚರಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದರೆ ನಾನು ಆಚರಿಸಲಿಲ್ಲವಲ್ಲ ಅನ್ನುವ ವ್ಯಥೆ ನಮ್ಗೆ ಯಾಕೆ ಆಗ್ತಿಲ್ಲ ಅನ್ನುವಂಥದ್ದು ನನಗೆ ಕುತೂಹಲದ ಸಂಗತಿ. ಅಥವಾ ಜೈನ ಧರ್ಮದ ಬಗ್ಗೆ ನಾನು ಇನ್ನೂ ಸ್ವಲ್ಪ ತಿಳ್ಕೋಬಹುದಾಗಿತ್ತಲ್ಲ ಅಂತ ನಮ್ಗೆ ಅನ್ನಿಸ್ತಿಲ್ವಲ್ಲ. ಯಾಕೆ ಅನ್ನಿಸ್ಲಿಲ್ಲ ಅಂತಂದ್ರೆ ನನಗೆ ಊಹೆ ಮಾಡೋ ಹಾಗೆ 2-3 ಕಾರಣಗಳಿವೆ ಅದಕ್ಕೆ. ಮೊದಲನೇದಾಗಿ ಬ್ರಿಟಿಷರು ಏನ್ ಮಾಡಿದ್ರು, ಅವರ ಇತಿಹಾಸನ ಗಮನಿಸಿ ಕ್ಯಾಥೋಲಿಕ್ಕರು ಮಾಡ್ತಿದ್ದ ಆಚರಣೆ ಸಂಪ್ರದಾಯವನ್ನು ವಿರೋಧಿಸಿ ಪ್ರೊಟೆಸ್ಟ್ ಮಾಡಿ ಬಂದ ಪ್ರಾಟೆಸ್ಟೆಂಟರ ಹಾಗೆ ಭಾರತದ ಎಲ್ಲ ಧರ್ಮಗಳು ಹಿಂದೂ ಧರ್ಮದ ವಿರೋಧ ಮಾಡಿ ರೂಪುಗೊಂಡವು ಅನ್ನುವಂಥ ಅಭಿಪ್ರಾಯವನ್ನ ಬ್ರಿಟಿಷ್ ಪಂಡಿತರು ನಮ್ಮ ತಲೆಗೆ ತುಂಬಿದರು. ನಾವು ಅದನ್ನ ನಂಬಿದ್ರು. ಅವರು ತುಂಬಿದ್ರು, ನಾವು ನಂಬಿದ್ರು. ಇದು ಒಂದು ಮೊದಲನೇ ಸಮಸ್ಯೆ. ಎರಡನೇ ಸಮಸ್ಯೆ ಏನಪ್ಪಾ ಅಂದ್ರೆ ಇನ್ನೂ ಮುಂದುವರೆದು ಆ ಬೇರೆ ಧರ್ಮಗಳು ಬರದಂಗೆ ದಮನ ಮಾಡಿತು ಹಿಂದೂ ಧರ್ಮ ಅನ್ನುವಂಥದ್ದು ಇನ್ನೊಂದು ಅಭಿಪ್ರಾಯ. ಅವರೆಲ್ಲರ ಅಭಿಪ್ರಾಯದಲ್ಲಿ ಧರ್ಮ ಅಂದ್ರೆ ಒಬ್ಬ ಮನುಷ್ಯನಿಗೆ ಸತ್ಕಾರ್ಯಕ್ಕೆ ಪ್ರೇರಣೆ ಕೊಡುವಂಥದ್ದು ಅನ್ನೋ ಅಭಿಪ್ರಾಯ ಇಲ್ಲ ಅವರಿಗೆ. ಜೊತೆಗೆ ಎರಡನೇದು, ಈ ಧರ್ಮಗಳು ಯಾವುದು ಪ್ರತಿಭಟಿಸಿ ಬಂದದ್ದಲ್ಲ, ಪರಿವರ್ತನೆಯ ಸಲಹೆ ನೀಡಿದಂಥವು ಅನ್ನುವಂಥದ್ದು ಕೂಡ ಅದು ಆ ಬ್ರಿಟಿಷರ ವಾದದಲ್ಲಿ ಇಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ನಾವು ಈಗ ವರ್ಧಮಾನ ಮಹಾವೀರರ ಜಯಂತಿಯನ್ನ ಯಾಕೆ ಆಚರಿಸಬೇಕು, ಅದು ಜೈನರ ಹಬ್ಬ ಅನ್ನೋ ಧೋರಣೆ ಅಲ್ಲ. ವರ್ಧಮಾನ ಮಹಾವೀರರ ಕೊಡುಗೆ ಅದು ಎಷ್ಟು ಜನಕ್ಕೆ ಸ್ಫೂರ್ತಿಯಾಗಿದೆ ಅನ್ನುವಂಥದ್ದು ತುಂಬಾ ಮುಖ್ಯವಾದ್ದು. ಕರ್ನಾಟಕದಲ್ಲಂತೂ ಇದು ಅತ್ಯಂತ ಮಹತ್ವವಾದ ಕೊಡುಗೆ ಕೊಟ್ಟಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಆ ಕೊಡುಗೆಗೆ ಸ್ಫೂರ್ತಿಯಾದಂಥ ಮಹಾವೀರರನ್ನ ಕೃತಜ್ಞತೆಯಿಂದ ಸ್ಮರಿಸ್ಕೋಬೇಕು. ಮೊದಲನೇದಾಗಿ ಸಾಹಿತ್ಯ ನೋಡೋಣ. ಜೈನ ಕವಿಗಳು ಬರೆದಿರುವಂತ ಸಾಹಿತ್ಯ ವಿಪುಲವಾದ ಸಾಹಿತ್ಯ. ಗಣಿತಕ್ಕೆ ಜೈನರ ಕೊಡುಗೆ ಅಪಾರ. ಅದಲ್ಲೇ ಆಡಳಿತದಲ್ಲಿ ಜೈನರು ಭಾರತದಲ್ಲಿ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದಾಗಲೂ ಕೂಡ ತುಂಬಾ ಶಾಂತಿ ಪ್ರಿಯರಾಗಿ ಆ ದೇಶದ ಒಂದು ಘನತೆಯನ್ನ ಹೆಚ್ಚಿಸಿರುವಂಥದ್ದನ್ನ ನಾನು ಗಮನಿಸಿದ್ದೇನೆ. ಜೊತೆಗೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಷ್ಟೇ, ಅವರು ಗದ್ದಲ ಮಾಡೋರಲ್ಲ, ಸದ್ದು ಮಾಡೋರಲ್ಲ, ಸದ್ದಿಲ್ಲದೆ ಸಾಧನೆ ಮಾಡುವಂಥ ಮಹನೀಯರು. ಅವರು ಕಟ್ಟಿಸಿರುವ ದೇವಸ್ಥಾನಗಳು, ಅವರು ಕಟ್ಟಿಸಿರುವಂಥ ಬರೆದಿರುವಂಥ ಕೃತಿಗಳು ಎಲ್ಲ ಕಡೆ ಕೂಡ ಮಹಾವೀರನ ಪ್ರಭಾವ ಎದ್ದು ಕಾಣುತ್ತೆ. ಮಹಾವೀರ ಅವರೊಳಗೆ ಕುಳಿತು ಇಷ್ಟೆಲ್ಲ ಕೆಲಸ ಮಾಡಿಸಿದಾನೆ ಅಂತ. ಆದರೆ ನಾವು ಆತನ್ನ ವರ್ಷಕ್ಕೊಂದ್ಸರಿ ಸ್ಮರಿಸಬೇಕಾದ್ದು ಜೈನರಲ್ಲ, ಆತನ ಪ್ರಭಾವವನ್ನ ಗುರುತಿಸಿರುವಂಥವ್ರು. ಆದ್ದರಿಂದ ಇವತ್ತು ಆತನ ಪ್ರಭಾವವನ್ನ ಗುರುತಿಸೋದಕ್ಕೆ ಪ್ರಯತ್ನ ಪಡೋಣ. ಅದಕ್ಕೆ ಮುಂಚೆ ಸಿರಿಭೂ ವಲಯ ಅಂತ ಕನ್ನಡದಲ್ಲಿ ಒಂದು ಕೃತಿ ಬಂದಿದೆ. ಆ ಸಿರಿಭೂ ವಲಯ ಅನ್ನುವಂಥದ್ದು 6 ಲಕ್ಷ ಶ್ಲೋಕಗಳನ್ನು ಒಳಗೊಂಡಿದೆ. ಮಹಾಭಾರತದ 6 ಪಟ್ಟು ದೊಡ್ಡದು ಅನ್ನೋದನ್ನ ನಿಮ್ಮ ಇದರಲ್ಲೇ ಯೂಟ್ಯೂಬ್ನಲ್ಲೇ ಮಾಹಿತಿಯಲ್ಲೇ ಲಭ್ಯ ಆಗುತ್ತೆ. ಆತ ಎಷ್ಟು ಆಶ್ಚರ್ಯಕರವಾಗಿ ತನ್ನ ಕೃತಿಯನ್ನ ರಚಿಸಿದಾನೆ ಅಂದ್ರೆ ಅದನ್ನ ಇವತ್ತವರೆಗೂ ನಾವು ಪೂರ್ತಿ ಡಿಕೋಡ್ ಮಾಡೋಕ್ಕಾಗಿಲ್ಲ.
ಆ ದೃಷ್ಟಿಯಿಂದ ನೋಡಿದರೆ ಅಷ್ಟು ದೊಡ್ಡ ಕೃತಿಯನ್ನ ರಚಿಸೋದಕ್ಕೆ ಒಂದು ಧರ್ಮ ಸ್ಫೂರ್ತಿ ಕೊಡುತ್ತೆ ಅಂತಂದ್ರೆ ಆ ಧರ್ಮದ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ಆದ್ರೆ ಈಚಿನ ದಿನಗಳಲ್ಲಿ ಧರ್ಮವನ್ನ ಜಾತಿ ಅಂತ ಕರೆದು ಅಥವಾ ಮೂಢನಂಬಿಕೆ ಅಂತ ಕರೆದು ಕೋಮುವಾದ ಅಂತ ಕರೆದು ಅದ್ರ ಮೇಲೆ ನಾವು ಕೋವಿಯನ್ನ ಹಾರಿಸಿದೀವಿ, ಬಂದೂಕ ಇಟ್ಕೊಂಡು ಗುಂಡು ಹಾರಿಸ್ಬಿಟ್ಟಿದೀವಿ ಹೊರತು ಅದು ಮಾಡಿರುವ ಸತ್ಕಾರ್ಯದ ಪಟ್ಟಿಯನ್ನ ನಾವು ಮಾಡಕ್ಕೆ ಹೋಗಿಲ್ಲ. ಆ ದೃಷ್ಟಿಯಿಂದ ಈ ಇಡೀ ಜಾಗತಿಕವಾಗಿ ವಿಶಿಷ್ಟವಾದ ಕೃತಿ ಅಂತ ಸಿರಿಭೂ ವಲಯವನ್ನ ಗುರುತಿಸಿದ್ದಾರೆ. ಅದು ಕನ್ನಡದಲ್ಲಿ ಆ ಕವಿ ಇದ್ದ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾದಂಥ ಸಂಗತಿ. ದೇವಾಲಯಗಳನ್ನ ಕಟ್ಟೋದ್ರಲ್ಲಿ ಕೂಡ ಜೈನರು ಹಿಂದೂಗಳಿಗಿಂತ ಏನು ಕಮ್ಮಿಯಾಗಿಲ್ಲ. ಅವರು ತಮ್ಮದೇ ಆದ ರೀತಿಯಲ್ಲಿ ಶೈಲಿಯಲ್ಲಿ ಅವರ ಪುರಾಣದ ಕಥೆಗಳನ್ನೆಲ್ಲ ಆಧರಿಸಿ ಮತ್ತೆ ಕಲಾತ್ಮಕವಾದಂತಹ ರಚನೆಗಳನ್ನ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಭಾರತದ ಪ್ರವಾಸ ಮಾಡಿದ ಅನೇಕರಿಗೆ ತಿಳಿದಿರುವಂತಹ ವಿಷಯ. ಹಾಗೆ ನೋಡಿದರೆ ನಾವು ಭಾವಿಸಿರುವ ಹಾಗೆ ಮಹಾವೀರ ಪ್ರಾರಂಭಿಸಿದ್ದಲ್ಲ ಜೈನ ಧರ್ಮ. ಇದು ಮೊದಲನೇ ತಪ್ಪು ತಿಳುವಳಿಕೆ. ಜೈನ ಧರ್ಮ ಮಹಾವೀರ ಪ್ರಾರಂಭಿಸಿದ್ರೆ ಅವನ ಕಾಲದಕ್ಕೆ ಮುಂಚೆ ಇರ್ಲಿಲ್ಲ ಅಂತ ನಾವು ಹೇಳ್ಬೋದು. ಮಹಾವೀರನೇ ಕೊನೆಯ ತೀರ್ಥಂಕರ ಅನ್ನುವ ಅರ್ಥದಲ್ಲಿ ಅವರ ಪುರಾಣ ಇರೋದನ್ನೆಲ್ಲ ಗಮನಿಸಿದ್ರೆ ಮಹಾವೀರ ಅದಕ್ಕೆ ಒಂದು ಅಡಿಗೆರೆ ಹಾಕಿದ್ನೇ ಹೊರತು ಅದಕ್ಕೆ ಮುಂಚೆನೂ ಕೂಡ ಯಾವುದು ಜೈನ ಧರ್ಮ ಇದ್ದ ಬಗ್ಗೆ ನಮ್ಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೈನ ಧರ್ಮದ ಇತಿಹಾಸ ಬೌದ್ಧ ಧರ್ಮದ ಇತಿಹಾಸದ ಆಳಕ್ಕೆ ಹೋಗದಲೆ ಒಂದು ಸುಮ್ಮನೆ ಪುಕಾರು ಅಂತಾರಲ್ಲ, ಹಾಗೆ ರೂಮರ್ ಅಂತಾರಲ್ಲ, ಆ ರೂಮರ್ನ ಇಟ್ಕೊಂಡು ಇತಿಹಾಸ ಬರೆದ್ರು. ನಾವು ಆ ಇತಿಹಾಸನೇ ನಂಬ್ಕೊಂಡಿದ್ರಿಂದ ಈ ಘಾಸಿ ಆಯ್ತು. ಅವಾಗ ಏನಾಯ್ತು ಅಂದ್ರೆ ಹಿಂದೂಗಳು ನಮ್ಮನ್ನು ವಿರೋಧಿಸಿದ್ದು ಅಂತ ಆ ಧರ್ಮವನ್ನ ಉಪೇಕ್ಷೆ ಮಾಡಿರ್ಬೋದು, ಜಗಳಕ್ಕಾದಿಲ್ಲ ಗಮನಿಸಿ. ಹಾಗೇನೆ ಅವರು ಅಷ್ಟೇ ಇದು ನಾವು ಹಿಂದೂಗಳಲ್ಲ ಅಂತ ಹೇಳ್ಕೊಳ್ಳೋದ್ರಲ್ಲಿ ಸಂತೋಷ ಪಡುವ ಹಾಗೆ ಆಗಿದೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರುವಂಥದ್ದು. ಹಿಂದೂ ಧರ್ಮವಾಗಲಿ, ಜೈನ ಧರ್ಮವಾಗಲಿ, ಬೌದ್ಧ ಧರ್ಮವಾಗಲಿ, ವೀರಶೈವ ಧರ್ಮ ಆಗಲಿ ಅದು ಬಹಳ ಮುಂಚಿನಿಂದಲೂ ತನ್ನದೇ ಆದಂತಹ ಒಂದು ಪರಂಪರೆಯನ್ನ ಪಡ್ಕೊಂಡ್ಬಂದಿದೆ. ಯಾರದೋ ಒಬ್ಬರ ಒಂದು ಅಡಿಗೆರೆಯಿಂದ ಅವರೇ ಅದನ್ನ ಪ್ರತಿಪಾದಿಸಿದ್ರು ಅಂತ ಅನ್ನುವ ಭಾವನೆ ನಮಗೆ ಮೂಡಿದೆಯೇ ಹೊರತು ಅದು ಬಹಳ ಮುಂಚಿನಿಂದಲೂ ಇದು ಜಾರಿಯಲ್ಲಿತ್ತು ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದಂತಹ ಸಂಗತಿ. ಇನ್ನು ಈ ಜೈನ ಧರ್ಮದ ವಿಷಯಕ್ಕೆ ಬಂದಾಗೆಲ್ಲ ನನಗೆ ಅತ್ಯಂತ ಆಶ್ಚರ್ಯ ಅನ್ನಿಸುವಂತ ಸಂಗತಿ ಏನಪ್ಪಾ ಅಂತಂದ್ರೆ, ಬುದ್ಧ ಎಷ್ಟು ಮೃದುವೋ ಅದಕ್ಕಿಂತ ಮೃದು ಮಹಾವೀರ ತನ್ನ ಧರ್ಮವನ್ನ, ಅಹಿಂಸೆಯನ್ನ ಅತ್ಯಂತ ಪರಾಕಾಷ್ಠೆಗೆ ತೆಗೆದುಕೊಂಡು ಹೋಗುವ ಹಂತದಲ್ಲಿ ಆತ ಮಾಡಿರುವಂಥದ್ದನ್ನ ಗಮನಿಸಿದ್ರೆ, ಸಾಮಾನ್ಯಕ್ಕೆ ಬೌದ್ಧ ಧರ್ಮ ಅಹಿಂಸೆಯನ್ನ ಪ್ರತಿಪಾದಿಸ್ತು, ಜೈನ ಧರ್ಮ ಅಹಿಂಸೆಯನ್ನು ಪ್ರತಿಪಾದಿಸ್ತು ಅಂತ ನಾವು ಓದ್ತೀವಲ್ಲ. ಅಹಿಂಸಾ ಪರಮೋ ಧರ್ಮ ಅಂತ ಮುಂಚೆನೆ ಹಿಂದೂ ಧರ್ಮದಲ್ಲೂ ಇತ್ತು ಅದು. ಆದರೆ ಈ ಎರಡು ಧರ್ಮಗಳು ಯಾಕೆ ಹೀಗೆ ಸಮಾಂತರವಾಗಿ ಹುಟ್ಕೊಂಡು ಹಿಂದೂ ಧರ್ಮದ ಜೊತೆಯಲ್ಲಿ ಅಂತಂದ್ರೆ, ಹಿಂದೂ ಧರ್ಮ ಹೆಚ್ಚು ಒತ್ತು ಕೊಟ್ಟಿದ್ದು ಜ್ಞಾನ ಗಳಿಕೆಗೆ ಹೊರತು ಒಂದು ಸಮಾಜ ನಿರ್ಮಾಣಕ್ಕೆ ಅಲ್ಲ. ಹಾಗಾಗಿ ಬೇರೆ ಧರ್ಮಗಳ ಹಾಗೆ ಒಂದು ಸಂವಿಧಾನ ರಚಿಸ್ಲಿಲ್ಲ. ಹಿಂದೂ ಧರ್ಮದವ್ರು ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಕೊಡ್ದು ಅನ್ನೋಂತ ಸಂವಿಧಾನ ರಚಿಸಿರ್ಲಿಲ್ಲ. ಅವರ ಲಕ್ಷ್ಯ ಯಾವತ್ತೂ ಕೂಡ ಪ್ರಕೃತಿ ನಾನು ಸಂಬಂಧ ಏನು, ಆ ಸಂಬಂಧವನ್ನ ಜೀವಂತವಾಗಿ ಇರಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಕಡೆಗೆ ನಮ್ಗೆ ಅನೇಕ ಸಾಧ್ಯತೆಗಳನ್ನು ತೆರೆದಿಟ್ಬಿಟ್ಟು ಆಯ್ಕೆ ನಿಮ್ಮದೇ ಅನ್ನುವ ರೀತಿಯಲ್ಲಿ ಆಚರಣೆಗೆ ಒತ್ತು ಕೊಟ್ಟಿರ್ಲಿಲ್ಲ. ಆ ಆಚರಣೆಗೆ ಒತ್ತು ಕೊಡದೇ ಇದ್ದಾಗ, ಸಮಾಜದಲ್ಲಿ ಹಿಂಸೆ ಎದ್ದು ಕಂಡಾಗ ಇವರು ಬರೇ ಸಿದ್ಧಾಂತ ಮುಖ್ಯ ಅಲ್ಲ, ಅದರ ಆಚರಣೆ ಇದೆಯಲ್ಲ ಅದು ತುಂಬಾ ಮುಖ್ಯ ಅಂತ ಹೇಳಬೇಕಾದಂಥ ಅನಿವಾರ್ಯ ಬಂತು. ಹೀಗಾಗಿ ಆ ಹೇಳಬೇಕಾದಂಥ ಅನಿವಾರ್ಯವನ್ನ ಈ ಎರಡು ಧರ್ಮಗಳು ಎದುರಿಸಿದ್ವು. ಏನಪ್ಪಾ ಅಂತಂದ್ರೆ, ನಾವು ಅಹಿಂಸೆಯ ಆಚರಣೆ ತುಂಬಾ ಮುಖ್ಯವಾಗಿ ಮಾಡಬೇಕಾದದ್ದು ಅಂತ. ಆ ಮಹಾವೀರನ
ಸೂಕ್ಷ್ಮ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಲಿವ್ ಅಂಡ್ ಲೆಟ್ ಲಿವ್ ಅನ್ನೋದು ತುಂಬಾ ಪುರಾಣಿ ವಾಕ್ಯ. ಜೀವನದ ಕುರಿತಂತೆ ಅವರು ಹೇಳಿದ್ದು ಬದುಕೋಣ, ಬದುಕಿಸೋಣ, ಬಾಳೋಣ, ಬಾಳಲು ಬಿಡೋಣ ಅಂತ. ಅಂದ್ರೆ ಏನಾಯ್ತು, ಬಾಳು ಅನ್ನುವ ಅಚ್ಚರಿ ಎಲ್ಲ ಪ್ರಾಣಿಗಳಿಗೂ ಮುಖ್ಯ, ಒಂದು ಜಿರಳೆಗೂ ಮುಖ್ಯ, ನನಗೂ ಮುಖ್ಯ, ಇನ್ನೊಂದು ಜೀವಿಗೂ ಮುಖ್ಯ ಅನ್ನುವುದನ್ನ ಮನಗಂಡು ಅದಕ್ಕೆ ಅಡಿಗೆರೆಯನ್ನ ಬೌದ್ಧ ಧರ್ಮನೂ ಹಾಕ್ತು, ಜೈನ ಧರ್ಮನೂ ಹಾಕ್ತು. ಆದ್ರೆ ಬೌದ್ಧ ಧರ್ಮದಲ್ಲಿ ಏನಾಗಿತ್ತು ಅಂತಂದ್ರೆ ಆಸೆಯೇ ದುಃಖಕ್ಕೆ ಕಾರಣ ಅನ್ನುವ ಹೇಳಿಕೆ ತುಂಬಾ ಜನಪ್ರಿಯತೆ ಪಡೆದ್ಬಿಡ್ತು. ಅವಾಗ ಏನು ಅಂದ್ರೆ, ನನ್ನ ಮನಸ್ಸಿನ ಪರಿಷ್ಕರಣದಿಂದ ನಾನು ಮೋಕ್ಷ ಅಂದ್ರೆ ನನ್ನ ಮನಸ್ಸಿನ ಪರಿಷ್ಕರಣ ಮಾಡಿಕೊಂಡು ಮನಸ್ಸಿನ ಚಾಂಚಲ್ಯವನ್ನ, ಚಾಪಲ್ಯವನ್ನ ಗೆಲ್ಲಬೇಕು ಅನ್ನುವುದು ಬುದ್ಧನ ಮತ್ತು ಅಹಿಂಸಾವಾದಿಗಳ ಸಂದೇಶ. ಆ ಅಹಿಂಸಾ ನಾವು ಯಾಕೆ ಹಾಗೆ ಕ್ರೂರವಾಗ್ತೀವಿ ಅಂತಂದ್ರೆ, ನಾವು ಮೂಲತಃ ಕ್ರೂರಿಗಳೇನೂ ಅಲ್ಲ, ಆದರೆ ನಮ್ಮ ಅಪೇಕ್ಷೆಗಳಿದೆಯಲ್ಲ, ಆ ಅಪೇಕ್ಷೆಗಳು ಕ್ರೌರ್ಯವನ್ನು ತಂದುಕೊಡುತ್ತೆ. ಆದ್ದರಿಂದ ಆಸೆಯೇ ದುಃಖಕ್ಕೆ ಕಾರಣ. ಆದ್ದರಿಂದ ಯಾರಿಗೆ ಚಪಲ ಕಡಿಮೆ ಇದೆಯೋ ಅವರು ಪ್ರಪಂಚವನ್ನ ಹೆಚ್ಚು ಕಲಕೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಯಾರಿಗೆ ಆಸೆ ಜಾಸ್ತಿಯೋ ಪ್ರಪಂಚವನ್ನ ಕಲಕ್ತಾ ಹೋಗ್ತಾರೆ. ಯಾರು ಆಸೆಯಿಂದ ಸುಖ ಪಟ್ಟು ನನ್ನ ನೋವನ್ನೆಲ್ಲ ಮರಿತೀನಿ ಅಂತ ಭಾವಿಸ್ತಾರೋ ಅವರು ಆಸೆನ ಹೆಚ್ಚು ಹೆಚ್ಚು ಗಳಿಸಿ ನೋವನ್ನ ಸುಲಭವಾಗಿ ಮರಿತೀನಿ ಅಂತ ಭಾವಿಸ್ತಾರೆ. ಹೀಗಲ್ಲ, ಆಸೆಯ ಪೂರೈಕೆ ಸುಖ, ಅದು ದೇಹಕ್ಕೆ ಸುಖವೇ ಹೊರತು ಮನಸ್ಸಿನ ಚಿಂತೆಯನ್ನು ಅಳಿಸೋಲ್ಲ ಅನ್ನೋದನ್ನ ಇವರಿಬ್ರು ಸ್ಪಷ್ಟವಾಗಿ ಹೇಳಿದ್ರು. ಗೌತಮ ಬುದ್ಧನು ಹೇಳ್ದ, ಮಹಾವೀರನು ಹೇಳ್ದ. ಆ ವಿಗ್ರಹಗಳನ್ನು ನೋಡಿ, ಗೌತಮ ಬುದ್ಧನ ವಿಗ್ರಹ, ಮಹಾವೀರನ ವಿಗ್ರಹ ಒಂದೇ ತರ ಕಾಣ್ತಾ ಇದೆ. ಅಂದ್ರೆ ಅವರು ತಪಸ್ ಮಾಡ್ತಾ ಕೂತಿರುವ ಹಾಗೆ ಅದ್ರಲ್ಲಿ ಕಾಣುತ್ತೆ. ಅಂದ್ರೆ ಕೂಳ್ತಿರೋದು ಅನ್ನೋದೇ ಚಂಚಲವಾದ ಮನಸ್ಸನ್ನ ಕಟ್ಟಿ ಹಾಕಿರುವಂಥದ್ದು. ಆ ಚಂಚಲವಾದ ಮನಸ್ಸನ್ನು ಕಟ್ಟಿ ಹಾಕಿ ತನ್ನ ಸಾಮರ್ಥ್ಯದ ಬಗ್ಗೆ ಅಚ್ಚರಿ ಪಡಬೇಕೇ ಹೊರತು ಇನ್ನೊಬ್ಬರನ್ನ ಕೊಂದು ಅದರಲ್ಲಿ ಅಚ್ಚರಿ ಪಡುವಂಥದ್ದಲ್ಲ ಅಂತ. ಈಗ ಬುದ್ಧ ಹೇಳಿದ್ದು, ಅಡಿಗೆರೆ ಹಾಕಿದ್ದು ಆಸೆಯೇ ದುಃಖಕ್ಕೆ ಕಾರಣ ಅಂತ. ಆದರೆ ಮಹಾವೀರ ಹೇಳಿದ್ದು, ನಾನು ಆಸೆ ಪಡೋದ್ರ ಜೊತೆಗೆ, ಪಡದೇ ಇರೋದ್ರ ಜೊತೆಗೆ ಇನ್ನೊಬ್ಬರ ಆಸೆಯನ್ನ ಕೂಡ ನಾನು ಗೌರವಿಸಬೇಕು ಅಂತ ಅಲ್ಲ. ಇನ್ನೊಬ್ಬರಿಗೂ ಆ ತಿಳುವಳಿಕೆ ಕೊಡ್ಬೇಕಾದ್ರೆ ಆಸೆ, ನನ್ನ ಆಸೆ, ನನ್ನ ಅಭಿಪ್ರಾಯ ಇನ್ನೊಬ್ಬರ ಜೊತೆಯಲ್ಲಿ ಬೇರೆ ಆದ್ರೂ ಕೂಡ ಇಬ್ಬರಲ್ಲೂ ಒಂದು ಜೀವಂತಿಕೆ ಇದೆ, ಇಬ್ಬರಲ್ಲೂ ಒಂದು ಜ್ಯೋತಿ ಇದೆ, ಜಗತ್ತನ್ನೇ ಕಾಣಿಸುವ ಜ್ಯೋತಿ ಇದೆ. ಆ ಜ್ಯೋತಿಯನ್ನ ನಾವು ಗೌರವಿಸಬೇಕು ಅಂತ ಆಗಿರೋದ್ರಿಂದ ಬದುಕಲು ಬಿಡಿ ಅಂತ ಎರಡು ಸೂತ್ರವನ್ನ ಆ ಮಹಾವೀರ ಹೇಳಿರೋದ್ರಿಂದ ಅದು ಬೌದ್ಧ ಧರ್ಮಕ್ಕಿಂತ ಸೂಕ್ಷ್ಮವಾದದ್ದು ಅನ್ನುವಂಥದ್ರ ಬಗ್ಗೆ ಎರಡು ಮಾತಿಲ್ಲ. ನಾನು ಹಾಗಂತ ಬೌದ್ಧ ಧರ್ಮವನ್ನು ಖಂಡಿಸ್ತೀನಿ ಅಂತ ದಯವಿಟ್ಟು ಸ್ಪರ್ಧೆಗಿಳಿಸಿದ್ರೆ ಏನೇನೋ ಆಗುತ್ತೆ. ನಾನು ಸ್ಪರ್ಧೆಗಿಳಿಸ್ತಾ ಇಲ್ಲ. ನನ್ನ ಕಣ್ಣಿಗೆ ಹ್ಯಾಕ್ ಕಾಣುತ್ತೋ ಅದು ನಾನು ಹೇಳ್ತಾ ಇದ್ದೇನೆ, ಒಪ್ಪೋದು ಬಿಡೋದು ನಿಮಗೆ ಸೇರಿದ್ದು. ಇನ್ನೊಂದು ಅಂಶ ಗಮನಿಸಿ, ಎಲ್ಲ ಧರ್ಮವನ್ನು ಗೌರವಿಸಬೇಕು. ನಮ್ಮ ಧರ್ಮ ಇನ್ನೊಂದು ಧರ್ಮದ ಜೊತೆಯಲ್ಲಿ ಸ್ಪರ್ಧೆಗೆ ಇಳಿಬಾರದು ಅಂತ ಬುದ್ಧನೂ ಹೇಳ್ದ, ಮಹಾವೀರನು ಹೇಳ್ದ. ಸಮಾಂತರವಾಗಿ ಅವ್ರು ಇದ್ರು, ಹಿಂದೂಗಳ ಜೊತೆಯಲ್ಲಿ ಸಮಾಂತರವಾಗಿದ್ರು. ಆದರೂ ನಮ್ಮ ಇತಿಹಾಸಕಾರರು ಇನ್ನೊಂದು ಧರ್ಮ ದಮನ ಮಾಡ್ತು ಅಂತ ಹಿಂದೂ ಧರ್ಮನ ಬೈತಾ ಇದು ಪ್ರೊಟೆಸ್ಟ್ ಮಾಡ್ತು ಅಂತ ಹೇಳ್ತಾ ನಾವು ಅದನ್ನ ಉಪೇಕ್ಷೆ ಮಾಡುವಂತ ಕೆಲಸಕ್ಕೆ ಹೋದ್ವಿ. ಒಂದು ನಿಮಿಷದ ಬಿಡು, ಅದು ಯಾವುದೋ ಮೊಬೈಲ್ ಬರ್ತಿದೆ, ಆರಿಸ್ತೀನಿ. ಹೀಗಾಗಿ ಇಲ್ಲಿ ಗಮನಿಸಬೇಕಾದದ್ದು, ಯಾವ ಧರ್ಮ ಎಲ್ಲ ಧರ್ಮವನ್ನು ಗೌರವಿಸಬೇಕು ಅಂತೋ ಆ ಧರ್ಮದಲ್ಲೂ ಆ ಗೋಜಲಿರ್ಲಿಲ್ಲ. ಯಾವ ಹಿಂದೂ ಧರ್ಮದಲ್ಲೇ ಅದು ಇವಾಲ್ವ್ ಆಯ್ತೋ ಅಲ್ಲಿ ಕೂಡ ಗೋಜಲಿರ್ಲಿಲ್ಲ. ತಾಯಿ ಮಗುವಿನ ಸಂಬಂಧ ಇತ್ತು, ಈಗ ಅತ್ತೆ ಸೊಸೆ ಸಂಬಂಧವನ್ನಾಗಿ ನಮ್ಮ ಇತಿಹಾಸದ ದೃಷ್ಟಿಕೋನ ಪರಿವರ್ತಿಸ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ವಾದ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಮಾತಿನ ಕ್ರೌರ್ಯ ಅಂತ ಮಹಾವೀರ ಪರಿಗಣಿಸ್ತ. ಅದಕ್ಕೆ ಜೈನ ಧರ್ಮದಲ್ಲಿ ಅನೇಕಾಂತವಾದ ಅಂತ ಒಂದಿದೆ.
ಅನೇಕಾಂತವಾದ ಅಂದ್ರೆ ಏಕಾಂತವಲ್ಲದ ವಾದ ಅಂತ. ಏಕಾಂತವಲ್ಲದ ವಾದ ಅಂದ್ರೆ ಏನಂತ ಅರ್ಥ ಅಂದ್ರೆ, ಈಗ ಇಬ್ಬರು ಎರಡು ಅಭಿಪ್ರಾಯವನ್ನು ಮಂಡಿಸಿದರೆ ಆ ಅಭಿಪ್ರಾಯದಲ್ಲಿ ಏಕಾಭಿಪ್ರಾಯ ಮೂಡಲೇಬೇಕು ಅನ್ನೋ ಛಲ ತಾನೇ ಜಗಳ ಆಗೋದು. ಜಗಳ ಯಾಕಾಗತ್ತೆ? ನಮ್ಮ ಅಭಿಪ್ರಾಯನೂ ಅವ್ರ ಅಭಿಪ್ರಾಯನೂ ಒಂದೇ ಆಗ್ಬೇಕು ಅನ್ನುವಂಥ ಕಾರಣಕ್ಕೆ ಜಗಳ ಆಗುತ್ತೆ. ಆದ್ರೆ ಅವ್ರ ಅಭಿಪ್ರಾಯ ಅವ್ರಿಗೆ ಹಾಗೆ, ಅವ್ರ ಅನುಭವ ಹಾಗೆ ಹೇಳುತ್ತೆ, ನನ್ನ ಅನುಭವ ಹೀಗೆ ಹೇಳುತ್ತೆ. ಅದರಿಂದ ಎರಡು ಅಭಿಪ್ರಾಯವನ್ನು ಗೌರವಿಸಬೇಕು. ಅಂದ್ರೆ ಪ್ಲೂರಲಿಸಮ್ ಆಫ್ ಐಡಿಯಾಸ್ ಅಂತ, ಅಂದ್ರೆ ನಾನಾತ್ವ, ಒಂದು ಅಭಿಪ್ರಾಯಗಳ ನಾನಾತ್ವವನ್ನು ನಾವು ಪರಿಗಣಿಸಬೇಕು ಅಂತ ಹೇಳುವಾಗ ನಮಗೆ ಸ್ಪಷ್ಟವಾಗಿ ಒಂದಂಶ ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ, ಈ ನಾನಾತ್ವ ಇದೆಯಲ್ಲ, ಅದನ್ನ ವಿಶೇಷವಾಗಿ ಮಹಾವೀರ ಪ್ರತಿಪಾದಿಸಿದ. ಅಂದ್ರೆ ಏನಂತ ಅರ್ಥ, ಇನ್ನೊಂದು ಧರ್ಮದವರು ಅವರೊಂದು ರೀತಿಯಲ್ಲಿ ಇದ್ರೆ ಅವ್ರು ಅದನ್ನ ಮಾಡ್ಕೊಳ್ಳಿ, ನಾವು ಮಾತ್ರ ನಮ್ಮ ಮಟ್ಟಿಗೆ ಅಹಿಂಸೆಯನ್ನೇ ಮಾಡ್ತಾ ಹೋಗೋಣ ಅಂತ ಹೇಳಿರುವಂತ ಧರ್ಮನ ಪ್ರತಿಭಟನೆಯ ಧರ್ಮ ಅಂತ ಹೇಳಿದ್ರು ಕೂಡ ನಾವು ತಲೆ ತೂಗ್ಬಿಟ್ವಲ್ಲ, ಅಲ್ಲಿ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡ್ವಿ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಆಚರಣೆಗೆ ಒತ್ತು ಕೊಟ್ಟ ಧರ್ಮ ಅಂತ ನಾನು ಹೇಳಿದ್ನಲ್ಲ, ಯಾವುದನ್ನ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಆಚರಣೆಗೆ ನೇರವಾಗಿ ಡೂಸ್ ಅಂಡ್ ಡೋಂಟ್ಸ್ ಹೇಳ್ದಿರೋ, ಸಂವಿಧಾನ ರಚಿಸದೇ ಇರೋ ಹಿಂದೂ ಧರ್ಮದಲ್ಲಿ ಒಂದಿಷ್ಟು ಸಂವಿಧಾನ ರಚಿಸದೇ ಇದ್ರೆ ಸಮಾಜ ಹಾಳಾಗೋಗುತ್ತೆ ಅನ್ನುವಂತ ಜಾಗೃತಿ ಮೂಡಿಸಿದ್ರಲ್ಲ, ಅದು ತುಂಬಾ ಗಮನಾರ್ಹವಾದದ್ದು. ಅಂದಾಕ್ಷಣ ಆಚರಣೆ ಮಾಡಿದ್ರು, ಅಂದ್ರೆ ಅಹಿಂಸೆಯನ್ನು ಆಚರಿಸೋದೇ ಜೀವನದ ಗುರಿ, ಅಹಿಂಸೆ ಆಚರಿಸಿದ್ರೆ ಮೋಕ್ಷ ಅಂತ ಅವ್ರು ಹೇಳಿದ್ರು ಅಂತಂದ್ರೆ ಅಧ್ಯಯನಶೀಲತೆ ಇಲ್ಲ ಅಂತ ಅಲ್ಲ. ಇದು ತುಂಬಾ ಗಮನಿಸಬೇಕಾದ್ದು. ಮಹಾವೀರ ಹಾಗೆ ಅಧ್ಯಯನಶೀಲತೆ ಬೇಡ, ಜೀವನದಲ್ಲಿ ಕೆಲವು ಶಿಸ್ತನ್ನು ಪಾಲಿಸಿದ್ರೆ ಸಾಕು ಅಂತ ಕಾನ್ಸ್ಟಿಟ್ಯೂಷನ್ ತರ ಬರೆದಿದ್ದಿದ್ರೆ ಅಧ್ಯಯನ ಇದೆಯಲ್ಲ ಹಿಂದೆ ಸರಿಬೇಕಾಗಿತ್ತು. ಜೈನ ಧರ್ಮದಲ್ಲಿ ಇರುವಂತಹ ಅಧ್ಯಯನ ಇದೆಯಲ್ಲ, ಅದು ಬೆರಗು ಮೂಡಿಸುವಷ್ಟು ವೈವಿಧ್ಯಮಯವಾದದ್ದು. ಅವರು ಗಣಿತದ ಬಗ್ಗೆ ಮಾಡುವ ಚರ್ಚೆ ಆಗ್ಲಿ ಅಥವಾ ತತ್ವಶಾಸ್ತ್ರದ ಬಗ್ಗೆ ಮಾಡುವ ಚರ್ಚೆ ಆಗ್ಲಿ ಸಮಾಂತರವಾಗಿ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರದ್ದೇ ಅಭಿಪ್ರಾಯಗಳನ್ನ ಮೂಡಿಸ್ತಾನೆ ಬಂದಿದ್ದಾರೆ. ಜೈನ ತಾತ್ವಿಕ ಸಾಹಿತ್ಯ ಇದೆಯಲ್ಲ, ಜೈನ ಕಾವ್ಯ ಸಾಹಿತ್ಯ, ತಾತ್ವಿಕ ಸಾಹಿತ್ಯ ಈ ಬೇರೆ ಧರ್ಮಗಳ ಜೊತೆಲಿ ಸ್ಪರ್ಧೆ ಮಾಡುವಷ್ಟು ಅಧಿಕ ಪ್ರಮಾಣದಲ್ಲಿ ಆಗಿರೋದ್ರಿಂದ ನಮ್ಮ ಈ ಭಾವನೆ ಇದೆಯಲ್ಲ, ಏನು ಆಚರಣೆಗೆ ಒತ್ತು ಕೊಟ್ರು ತಕ್ಷಣ ಸಿದ್ಧಾಂತಗಳನ್ನ ಬಿಟ್ರು ಅನ್ನುವಂಥದ್ದು ಒಪ್ಪತಕ್ಕ ಮಾತಲ್ಲ ಅಂತ ಜೈನದ ಕೃತಿಗಳನ್ನ ಅಧ್ಯಯನ ಮಾಡಿರೋರು ತುಂಬಾ ವಿಶೇಷವಾಗಿ ಗಮನಿಸ್ಬೇಕು. ಅಂದ್ರೆ ಒಂದು ಮಾಡ್ಬೇಕು ಮಾಡಬಾರ್ದು ಅಂತಾನೂ ಇರಬೇಕು, ಆದರೆ ಅದಷ್ಟೇ ಸಾಲದು, ಅಧ್ಯಯನನೂ ಮಾಡಬೇಕು ಅಂತ ಎರಡನ್ನೂ ಸಮನ್ವಯ ಮಾಡುವಂಥದ್ದನ್ನ ಮಾಡಿರುವಂಥದ್ದನ್ನ ಜೈನ ಧರ್ಮದಲ್ಲಿ ನಾವು ವಿಶೇಷವಾಗಿ ಕಾಣ್ತೇವೆ ಅನ್ನುವಂಥದ್ದು. ಇನ್ನೂ ಒಂದು ದೃಷ್ಟಿ ಹೋಗ್ಲಿ, ಇದು ಬರೇ ಶಾಸ್ತ್ರ ಅಥವಾ ಕಾವ್ಯ ಎಲ್ಲ ಬೌದ್ಧಿಕ ಚಿಂತನೆ, ಅಂದ್ರೆ ನೀವು ಅಹಿಂಸೆ ಆಚರಿಸೋ ಜೊತೆಗೆ ಬೌದ್ಧಿಕ ಚಟುವಟಿಕೆಯನ್ನು ಮಾಡಬೇಕು ಅಂತ ಅಷ್ಟಕ್ಕೆ ಏನಾದ್ರೂ ಜೈನ ಧರ್ಮ ನಿಂತಿತ್ತೆ ಅಂದ್ರೆ ಖಂಡಿತ ಇಲ್ಲ. ಯಾಕೆಂದ್ರೆ ಶಿಲ್ಪದ ವೈಭವ ಇದೆಯಲ್ಲ, ಆ ಶಿಲ್ಪದ ವೈಭವ ಜೈನರ ಗುಡಿಗಳಲ್ಲಿ ಬೆರಗು ಮೂಡಿಸೋ ಅಂಥದ್ದಿದೆ, ನಮ್ಗೆಲ್ಲ ಗೊತ್ತಿರೋ ಅಂಥದ್ದೇ. ಬಾಹುಬಲಿಯ ವಿಗ್ರಹಕ್ಕೇನೆ ಎಷ್ಟು ಚೆನ್ನಾಗಿ ಕನ್ನಡ ಕವಿ ಒಬ್ರು ಬರೆದಿದ್ದಾರೆ ಅಂದ್ರೆ, ಕಲ್ಲಿಗೆ ಬಯಸಿದ ರೂಪವ ತೊಡಿಸಿ. ಮನುಷ್ಯ ಮೂರ್ಖ ಮೊಂಡಾಟ ಮಾಡ್ತಾನೆ, ಅಂಥವನ್ಗೆ ತನಗೇನು ಬೇಕೋ ಆ ರೂಪನ, ನೀನು ಅಹಿಂಸೆಯಿಂದ ಇರುವಂತ ಅಹಿಂಸೆ ರೂಪನ ಕೊಡೋ ಹಾಗೆ ಆ ಒಂದು ಬೃಹತ್ ಏಕಶಿಲೆ, ಅದು ಎಲ್ಲ ಶಿಲೆಗಳು ಜೋಡಿಸಿ ಮಾಡಿರೋ ಶಿಲ್ಪ ಅಲ್ಲ, ಏಕಶಿಲೆಯನ್ನ ಕೆತ್ತುತ್ತಾ ಆ ಆಕೃತಿ ತರಬೇಕಾದ್ರೆ ತುಂಬಾ ಕಷ್ಟದ ಕೆಲಸ, ತುಂಬಾ ಸಂಯಮದ ಕೆಲಸ ಅದು. ಅದನ್ನ ಮಾಡೋ ಅಷ್ಟ್ರ ಮಟ್ಟಿಗೆ ಕೌಶಲಕ್ಕೂ ಮಾನ್ಯತೆ ಇತ್ತು. ಯಾವ್ದ್ರಲ್ಲಿ? ಜೈನ ಧರ್ಮದಲ್ಲಿ ಕೌಶಲಕ್ಕೆ ಮಾನ್ಯತೆ ಇತ್ತು, ಸಿದ್ಧಾಂತಕ್ಕೆ ಮಾನ್ಯತೆ ಇತ್ತು, ಅಧ್ಯಯನಕ್ಕೆ ಮಾನ್ಯತೆ ಇತ್ತು. ಹಾಗಾದ್ರೆ ಮಹಾವೀರ ಹೇಳಿದ್ದು ಅಹಿಂಸಾ ಪರಮಧರ್ಮ ಅನ್ನೋದು ಹೊಸದೂ ಅಲ್ಲ, ಆಸೆಯೇ ದುಃಖಕ್ಕೆ ಕಾರಣ ಬುದ್ಧ ಹೇಳಿದ್ದು ಕೂಡ ಒಂದು ಹೊಸದೇನೂ ಅಲ್ಲ. ಅದು ಆಶಾ ಪರಮಂ ದುಃಖಂ, ನಿರಾಶಾ ಪರಮಂ ಸುಖಂ ಅಂತ ಹಿಂದೂ ಧರ್ಮದಲ್ಲೂ ಇತ್ತು. ಹಾಗ ಅಂದಾಕ್ಷಣ ನಾನು ಸ್ಪರ್ಧೆಯಾಗಿ ನೋಡ್ಬೇಡಿ. ಮತ್ತೆ ಈ ಸ್ಪರ್ಧೆ ಮಾಡಿದ್ರಿಂದ ನಮ್ಮ ಮನಸ್ಸು ಕೆಟ್ಟು, ನಾವು ಇಬ್ರಿದ್ದಾರೆ ಅಂದ್ರೆ ಅವ್ರ ಮಧ್ಯೆ ಏನೋ ಜಗಳ ಇರ್ಬೇಕು, ಸ್ಪರ್ಧೆ ಇರ್ಬೇಕು ಅಂತ ಅನ್ಕೋತೀವಿ ಹೊರತು ಇಬ್ರ ಮಧ್ಯೆ ಸ್ನೇಹ ಇರ್ಬೇಕು ಅಂತ ಯಾಕೆ ಅನ್ಕೋಬಾರ್ದು? ಅನ್ಕೊಳ್ಳೋದಿಲ್ಲ ನಾವು. ಯಾಕೆ ಅಂದ್ರೆ ನಮ್ಗೆ ಪಾಶ್ಚಿಮಾತ್ಯ ಇತಿಹಾಸಗಳು ನಮಗೆ ಕಲ್ಸ್ಕೊಟ್ಟಿರೋದು ಜಗಳ ಕಾಯೋದು, ಸ್ಪರ್ಧೆ ಮಾಡೋದೇ, ಹೊಡೆದಾಡೋದೇ ಹೊರತು ಹೊಂದ್ಕೊಂಡಿರೋಕ್ ಸಾಧ್ಯ ಅಂತ ಹೊಂದ್ಕೊಂಡಿದ್ದ ಸಮಾಜಕ್ಕೆ
ಇಂಥ ಅಭಿಪ್ರಾಯಗಳನ್ನೆಲ್ಲ ಹೇಳಿ ಇದು ಮಾಡಿದ್ರು ಅಂತ. ಆದ್ರೆ ಇನ್ನೊಂದು ಅಂಶ ತುಂಬಾ ಕುತೂಹಲಕರವಾದ್ದು, ಇದನ್ನ ಇವಾಗ ನಾವು ಪರಿಗಣಿಸಬೇಕು. ಇಲ್ಲದೆ ಹೋದ್ರೆ ನಮ್ಗೆ ಮಹಾವೀರ ಅರ್ಥ ಆಗೋದಿಲ್ಲ. ಏನಪ್ಪಾ ಅದು ಇನ್ನೊಂದು ಅಂಶ ನಾವು ಪರಿಗಣಿಸಬೇಕಾದಂಥದ್ದು ಅಂದ್ರೆ, ನೋಡಿ, ಬೌದ್ಧ ಧರ್ಮ ಹಿಂದೂ ಧರ್ಮದ ಜೊತೆ ಸೇರ್ಕೊಂಡು ಪ್ರಪಂಚದ ಎಲ್ಲ ಕಡೆಗೂ ವ್ಯಾಪಿಸ್ತು. ಆದ್ರೆ ಜೈನ ಧರ್ಮ ಭಾರತದಲ್ಲಿಯೇ ಉಳ್ಕೊಂತೆ ಹೊರತು ಜಾಗತಿಕವಾಗಿ ಎಲ್ಲ ಕಡೆಗೂ ತಾನು ಹರಡ್ಕೊಳ್ಳಿಲ್ಲ ಅನ್ನೋ ಒಂದು ಕುತೂಹಲ ಸಂಗತಿ. ಯಾಕೆ ಹಾಗಾದ್ರೆ ಗೌತಮ ಬುದ್ಧನಿಗಿನ್ನ ಸಂವೇದನಶೀಲನಾದಂತ ಮಹಾವೀರ ಎಲ್ಲ ಕಾರ್ಯಗಳಿಗೆ ಪ್ರೇರಣೆ ಪ್ರಚೋದನೆ ಕೊಡಬಲ್ಲ ತಾಕತ್ತಿದ್ದಂತಹ ಧರ್ಮ ಯಾಕೆ ಎಲ್ಲ ಕಡೆಗೂ ಪ್ರಚಾರ ಆಗ್ಲಿಲ್ಲ? ಯಾಕೆ ಬೌದ್ಧ ಧರ್ಮದ ಜನಪ್ರಿಯತೆ ಜೈನ ಧರ್ಮಕ್ಕೆ ಸಿಕ್ಲಿಲ್ಲ ಅನ್ನುವಂಥದ್ದು ಅತ್ಯಂತ ಕುತೂಹಲವಾದಂತಹ ಸಂಗತಿ. ಅದಕ್ಕೆ ಅನೇಕ ಕಾರಣಗಳಿದೆ. ಆದ್ರಿಂದ ಅದನ್ನ ನಾವು ಗಮನಿಸ್ಬೇಕು. ಇಲ್ಲದೆ ಹೋದ್ರೆ ಏನೋ ಒಂದು ತೀರ್ಮಾನಕ್ಕೆ ಬಂದ್ಬಿಡುತ್ತೆ, ಇದೇ ಈ ಕಾರಣಕ್ಕೆ ಆಗ್ಲಿಲ್ಲ ಅಂತ. ದುಡುಕಿನ ತೀರ್ಮಾನಗಳು ಯಾವತ್ತೂ ಕೂಡ ಸತ್ಯ ಆಗೋದಿಲ್ಲ ಅನ್ನುವಂಥದ್ದು ತುಂಬಾ ಗಮನಿಸ್ಬೇಕಾದ್ದು. ಈಗ ನಾನಿದ್ದೀನಿ, ಸುತ್ತ ಜನ ಇದ್ದಾರೆ, ನನಗೂ ಆಸೆ ಆಗುತ್ತೆ, ಬೇಕಾದಷ್ಟು ಸಂಗತಿಗಳು ನಿಮಗೂ ಆಸೆ ಆಗುತ್ತೆ. ಈಗ ಇಬ್ಬರ ಆಸೆ ಕಳೆದ್ರೆ ಸಮಾಜದಲ್ಲಿ ಶಾಂತಿ ಬರೋಕ್ ಸಾಧ್ಯ. ಆದ್ರೆ ಬುದ್ಧ ಏನ್ ಹೇಳ್ದ ಅಂದ್ರೆ, ನೀನು ಆಸೆಗಳನ್ನ ಕಳೆದುಕೊಂಡು ಬೇರೆಯವರಿಗೆ ಮಾದರಿಯಾಗು ಅಂತ ಹೇಳಿದ್ನೆ ಹೊರತು ಇನ್ನೊಬ್ಬರ ಆಶೆಯನ್ನ ಏನ್ ಮಾಡ್ಬೇಕು, ಅವ್ರಿಗೆ ಹೇಗೆ ಹೇಳ್ಬೇಕು ಅನ್ನುವಂಥದ್ದು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಬುದ್ಧ ಅಂತಂದ್ರೆ, ಧರ್ಮ ಅನ್ನುವಂಥದ್ದು ಇನ್ನೊಬ್ಬರ ಮೇಲೆ ಅಧಿಕಾರ ಮಾಡಿ ಹೇರುವಂಥದ್ದು ಅಂತ ಪಾಶ್ಚಿಮಾತ್ಯ ಭಾವನೆ ಇದೆಯಲ್ಲ, ಭಾರತೀಯ ಭಾವನೆ ಹಾಗಿರ್ಲಿಲ್ಲ. ನಾನು ಧರ್ಮ ಅನ್ನೋದು ಆಚರಿಸತಕ್ಕದ್ದೇ ಹೊರತು ಒತ್ತಾಯ ಮಾಡಿ ಹೇರುವಂಥದ್ದು ಅಲ್ಲ. ಐ ಕೆನಾಟ್ ಕಮ್ಯಾಂಡ್ ಎನಿಬಡಿ ಇನ್ ದಿ ನೇಮ್ ಆಫ್ ರಿಲಿಜಿಯನ್ ಅನ್ನೋ ಭಾವನೆ ಇತ್ತು. ಬೌದ್ಧರಿಗೂ ಇತ್ತು, ಜೈನರಿಗೂ ಇತ್ತು. ಈ ಭಾರತದಲ್ಲಿ ಯಾವ್ಯಾವ ಧರ್ಮ ಹುಟ್ಟಿದೆಯೋ ಎಲ್ಲ ಧರ್ಮನು ಈಗ ಅದೇ ಈ ತರ ಸ್ವಪರಿವರ್ತನೆ, ಸಮಾಜ ಪರಿವರ್ತನೆ, ನಿಯಮಗಳಿಂದ ಮನುಷ್ಯನನ್ನು ಶುದ್ಧಿಗೊಳಿಸೋದಕ್ಕಿಂತ ಸ್ವಪರಿವರ್ತನೆಗೆ ಹೆಚ್ಚು ಒತ್ತು ಕೊಡ್ತು. ಅದ್ ಹೇಗಪ್ಪ ಅಂತಂದ್ರೆ, ಯುನೆಸ್ಕೋದಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ವಾರ್ ಡಸ್ ನಾಟ್ ಸ್ಟಾರ್ಟ್ ಇನ್ ವಾರ್ ಫೀಲ್ಡ್, ವಾರ್ ಸ್ಟಾರ್ಟ್ಸ್ ಇನ್ ದಿ ಮೈಂಡ್ಸ್ ಆಫ್ ಮೆನ್ ಅಂತ. ಹಾಗಾಗಿ ಮನುಷ್ಯರ ಮನಸ್ಸಿನ ಬೆಂಕಿನೇ ಕಿತ್ಕೊಂಡ್ಬಿಟ್ರೆ ಆಮೇಲೆ ಅವ್ರು ಬೇರೆದಕ್ಕೆ ಬೆಂಕಿ ಹಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಾಮೂಹಿಕವಾಗಿ ಬೆಂಕಿ ಬಿದ್ದಾಗ ಫೈರ್ ಬ್ರಿಗೇಡ್ ಬೇಕು. ನಮ್ಮ ಮನೆಯಲ್ಲಿ ಬೆಂಕಿ ಬಿಡಿದಾಗ ನಾವು ಪ್ರತಿಯೊಬ್ಬ ಮನೆಯವರು ನೋಡ್ಕೊಂಡ್ರೆ ಫೈರ್ ಬ್ರಿಗೇಡ್ ಬೇಕಾಗೇ ಇಲ್ಲ. ಅದರಿಂದ ವ್ಯಕ್ತಿಯ ಸುಧಾರಣೆಯಿಂದ ಇನ್ನೊಬ್ಬ ವ್ಯಕ್ತಿಯ ಸುಧಾರಣೆಯಿಂದ ಹೀಗೆ ವ್ಯಕ್ತಿಗತ ಸುಧಾರಣೆ ಮಾಡಿ ಸಮಾಜದಲ್ಲಿ ಒಂದು ಸುಸ್ಥಿರತೆ ಬರಬೇಕು ಅನ್ನುವಂಥದ್ದು ಭಾರತೀಯ ಚಿಂತನೆ. ಪಾಶ್ಚಿಮಾತ್ಯ ಚಿಂತನೆ ಜನ ಯಾವತ್ತಿದ್ರೂ ಕೆಟ್ಟವ್ರೆ, ಅವ್ರಿಗೆ ಕಾನೂನು ಮಾಡಿ ಗೆಲ್ಬೇಕು ಅನ್ನುವಂಥದ್ದು. ಎರಡರ ಮಧ್ಯೆ ತಿಕ್ಕಾಟ ಯಾವಾಗ್ಲೂ ಇದ್ದದ್ದೆ. ಈಗ ನೋಡಿ, ಬುದ್ಧ ಅಲ್ಲಿ ಹೇಳಿ ನಿಲ್ಲಿಸ್ದ ಆಸೆ ಅಂತ. ಆಸೆಯಿಂದ ಹಾಗಾದ್ರೆ ನಾನು ಆಸೆಯನ್ನು ಗೆಲ್ಲೋದು ಹೇಗೆ? ನನ್ನ ಬದುಕೆ ಒಂದು ಆಶ್ಚರ್ಯ. ನಾನು ಕೊಳ್ತು ಹೋಗುವಂತ ಪದಾರ್ಥಗಳಿಂದ ಇಷ್ಟು ದಿವಸ ಕೊಳಿದಲೇ ಇದ್ದೀನಿ. ಕಣ್ಣಿನಿಂದ ಜಗತ್ತನ್ನು ನೋಡ್ತೀನಿ, ನಾನು ನೋಡಿಲ್ಲದೆ ಇರೋ ಜಗತ್ತಿದೆ ಅಂತ ಕೂಡ ನನ್ನ ಮಿದುಳು ಕಲ್ಪಿಸ್ಕೊಳ್ಬಹುದು. ಎಂಥ ದೊಡ್ಡ ಬೆರಗು! ಈ ಬೆರಗಲ್ಲಿ ನಾವು ಸಂತೋಷ ಪಡಬೇಕು ಅಂತ ಹೇಳಿದ್ರೆ ಮಹಾವೀರ ಏನ್ ಹೇಳ್ದ, ನಿನ್ನ ಜೀವದ ಬೆರಗನ್ನೇ ಸಂತೋಷ ಪಡಬೇಡ, ಇನ್ನೊಂದು ಜೀವದ ಬೆರಗನ್ನು ಸಂತೋಷ ಪಡು, ಆ ಜೀವವನ್ನು ಗೌರವಿಸು, ಆ ಜೀವ ಬದುಕೋದಕ್ಕೆ ಬಿಡು ಅಂತ. ನಾಕಸ್ತೂರಿ ತಮಾಷೆಗೆ ಹೇಳ್ತಿದ್ರು. ಏನಪ್ಪಾ ಹೇಳ್ತಿದ್ರು ನಾಕಸ್ತೂರಿ ಅಂತಂದ್ರೆ, ಸ್ವಾರ್ಥಿ ಅಂದ್ರೆ ಇನ್ನೊಬ್ಬರ ಸ್ವಾರ್ಥವನ್ನು ಗಮನಿಸದವ ಅಂತ ಹೇಳ್ತಾ ಇದ್ರು. ಹಾಗೆ ಅಲ್ಲಿ ಆ ಅಂಶವನ್ನ ನಾವಿಲ್ಲಿ ಗಮನಿಸಬೇಕು. ಈಗ ನೋಡಿ, ಆಸೆಯ ಬಗ್ಗೆ ಚರ್ಚೆ ಮಾಡುವಾಗ ನನ್ನ ಆಸೆ ಬೇರೆಯವರ ಆಸೆಯನ್ನು ಹೇಗೆ ತಗೋಬೇಕೋ, ಈ ದುಃಖದ ಕಾರಣ ಇದೆಯಲ್ಲ, ಆ ದುಃಖದ ಕಾರಣ ಏನು? ದುಃಖ ಪಡೆದಿರೋದ್ರಿಂದಲೇ ಸುಖ ಬಯಸ್ತೀವಿ ಅಂತ ಬುದ್ಧ ಮತ್ತು ಮಹಾವೀರ ಇಬ್ಬರ ಅಭಿಪ್ರಾಯ. ನಾವು ಯಾಕೆ ಸುಖ ಬಯಸ್ತೀವಿ ಅಂದ್ರೆ, ದುಃಖದಿಂದ ಹೊರಗೆ ಬರಬೇಕು, ಅದಕ್ಕೋಸ್ಕರ ಸುಖ ಬೇಕು ಅಂತ ಬಯಸ್ತೀವಿ ಅಂತ. ಇದು ವಿಚಿತ್ರವಾದ ಸಿದ್ಧಾಂತ. ಇದು ಯಾವ ಮನಃಶಾಸ್ತ್ರಜ್ಞರು ಹೇಳಿಲ್ಲ. ಆದ್ರೆ ಅವನು ಹೇಳ್ದ, ನಾವು ಜಗತ್ತಿನ ಆಶ್ಚರ್ಯಗಳಿಗೆಲ್ಲ ಕೈ ಚಾಚೋದು ಯಾಕೆಂದ್ರೆ ನನ್ನೊಳಗಿನ ಆಶ್ಚರ್ಯನೇ ನಾ ಕಂಡ್ಕೊಂಡಿಲ್ಲ. ನನ್ನಲ್ಲಿ ಆನಂದ ಸ್ವರೂಪ ಇದೆ ಅಂದ್ರೆ ಆನಂದನ ಆಮದು ಮಾಡ್ಕೋಬೇಕಾಗಿಲ್ಲ, ಸುಖನ ಆಮದು ಮಾಡ್ಕೋಬೇಕಾಗಿಲ್ಲ ಅನ್ನುವಂಥ ಅಭಿಪ್ರಾಯ. ಅದೇ ಅಭಿಪ್ರಾಯನೇ ಹಿಂದೂ ಧರ್ಮದಲ್ಲೂ ಇದೆ, ಅದು ಬೌದ್ಧರಲ್ಲೂ ಇದೆ, ಜೈನರಲ್ಲೂ ಇದೆ.
ಹಾಗಾದ್ರೆ ದುಃಖದ ಕಾರಣ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಇದು ಎಲ್ಲ ಕೇವಲ 3 ದಿವಸದ ಬದುಕಿಗೋಸ್ಕರ ನಾನು ಇಷ್ಟೆಲ್ಲ ಹೊಡೆದಾಡ್ತಿದ್ದೀನಿ, ಏನ್ ಸಿಕ್ಕಿದ್ರು ಸಿಗದೇ ಇದ್ರೂ ಕೂಡ ಆ ಬದುಕು ಮುಂದುವರಿಯುತ್ತೆ, ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ಬೇಕು ಅಂತ ಒಂದು ಉದಾಸೀನ ಮನೋಭಾವವನ್ನ ಬೆಳೆಸ್ಕೋಬೇಕು. ಆಗ ಮಾತ್ರ ನಾವು ಪ್ರಪಂಚದ ಆಸೆಗಳನ್ನ ಗೆಲ್ಲೋಕ್ ಸಾಧ್ಯ ಅಂತ ಬುದ್ಧನ ಅಭಿಪ್ರಾಯ. ಆದರೆ ಮಹಾವೀರ ಇನ್ನೂ ಕೊಟ್ಟು ಅವನು ಹೇಳ್ತಾನೆ, ದುಃಖ ಯಾಕೆ, ಕಷ್ಟ ಎದುರಿಸೋದು ಭಯ ತಾನೆ, ಕಷ್ಟ ಎದುರಿಸೋದನ್ನ, ಕಷ್ಟವನ್ನು ವಿಶ್ಲೇಷಣೆ ಮಾಡಿ ಭಯ ಕಳ್ಕೊಳ್ಳಿ ಅಂತ ಬುದ್ಧ ಹೇಳಿದ್ರೆ, ಮಹಾವೀರ ಮತ್ತು ಜೈನರು ಹೇಳ್ತಾರೆ ಹಾಗೆಲ್ಲ ಮಾಡಬೇಡಿ, ಕಷ್ಟ ಎದುರಿಸಿ ಅಂತ ಹೇಳ್ತಾರೆ. ನೋಡಿ, ಅಹಿಂಸೆಯ ಪ್ರತಿಪಾದಕರಾದ ಮಹಾವೀರರು ನಾನು ಅಹಿಂಸೆ, ಇನ್ನೊಬ್ಬರಿಗಾಗುವ ಹಿಂಸೆಯನ್ನು ಗೌರವಿಸ್ತೇನೆ ಅಂತ ಹೇಳಬೇಕಾದ್ರೆ ನಾನು ಹಿಂಸೆ ಪಟ್ಟು ಅದನ್ನ ಸಹಿಸ್ತೇನೆ ಅನ್ನುವಂಥ ಸಂಗತಿ ಬೇಕು ಅಂತ ಪ್ರತಿಪಾದಿಸಿದ್ರು. ಅಹಿಂಸೆಯನ್ನ ಆಚರಣೆಗೆ ತರಬೇಕಾದ್ರೆ ಸ್ವಹಿಂಸೆ ಅನಿವಾರ್ಯ ಅನ್ನುವ ಒಂದು ಶಿಸ್ತನ್ನ ಆ ಜೈನ ಧರ್ಮದಲ್ಲಿ ಪ್ರತಿಪಾದಿಸ್ತಾ ಬಂದ್ರು. ಆ ಜೈನ ಧರ್ಮದಲ್ಲಿ ಪ್ರತಿಪಾದಿಸ್ತಾ ಬಂದಿದ್ದರಿಂದ ಸಾಮಾನ್ಯ ಜನಕ್ಕೆ ವಾಸ್ತವ ಪ್ರಜ್ಞೆಯಿಂದ ಅಷ್ಟೊಂದು ದೂರ ಹೋಗ್ಲಾರವರು. ಅದಕ್ಕೆ ಯಾವುದೇ ಧರ್ಮದಲ್ಲಿ ಈಗ ಅರ್ಹಂತನಾಗಿ ಮೋಕ್ಷ ಬರೋನ್ಗೆ ಒಂದು ಮಟ್ಟದ ವೈರಾಗ್ಯ, ನೀ ದೈನಂದಿನ ಬದುಕಿನಲ್ಲಿ ಇನ್ನೊಬ್ರಿಗೆ ತೊಂದರೆ ಕೊಡದಲೆ ಇರೋದು ಇನ್ನೊರ್ಗೆ ಬೇರೆ ವೈರಾಗ್ಯ. ಹೀಗೆ ಜೀವನ ಇದು ಸಮಾನತೆ ದೃಷ್ಟಿಯಿಂದ ನೀವು ಹೇಳೋದಾದ್ರೆ ಇದು ಕೂಡುದು, ಆದ್ರೆ ಇದು ಸಮಾಜದಲ್ಲಿ ವಾಸ್ತವ ದೃಷ್ಟಿಯಿಂದ ಬೇಕಾಗುತ್ತೆ, ಅಸಮಾನತೆ ಬೇಕಾಗುತ್ತೆ. ಯಾಕೆಂದ್ರೆ ಯಾರ್ಯಾರ ಸಂಯಮದ ಮಟ್ಟ ಎಲ್ಲಿವರೆಗಿರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ನಮ್ಗೆ. ಆದ್ರಿಂದ ನಾವೇನ್ ಮಾಡ್ಬೇಕು, ನಾವು ಹೇಳೋದಲ್ಲ ಅಂತಾದ್ರೆ ಜೈನ ಧರ್ಮದಲ್ಲಿ ಸ್ವಹಿಂಸೆಯ ಅದ್ದೂರೀಕರಣ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಅದಕ್ಕೆ ಜನ ಹೆದರ್ಕೊಂಡ್ಬಿಟ್ರು. ಅದಕ್ಕೆ ಅಯ್ಯಪ್ಪ ಇನ್ನ ಆ ಧರ್ಮ ನೋಡಿ, ಜೈನ ಮುನಿ ಆಗ್ಬೇಕಾದವನು ತನ್ನ ಮೈಯಿನ ಪ್ರತಿಯೊಂದು ರೋಮವನ್ನು ಕಿತ್ಕೋಬೇಕು, ಅದು ನೋವು ಆಗ್ಬೇಕು, ನೋವು ಸಹಿಸ್ಬೇಕು ಅಂತ. ಅದಕ್ಕೆ ಲುಂಛನ ಅಂತ ಕರೀತಾರೆ. ಹಾಗಾಗಿ ಆ ಲುಂಛನವನ್ನ ಅವರು ಹೇಳ್ತಾ ಬಂದ್ರು. ಅದನ್ನ ಜನ ಅಯ್ಯಪ್ಪ ನನ್ ಕೈಲಾಗಲ್ಲಪ್ಪ, ಇದೆಲ್ಲ ತುಂಬಾ ಜಾಸ್ತಿ ಹೇಳ್ಬಿಟ್ರೆ ಏನ್ ಮಾಡ್ತೀವಿ, ಜಾಸ್ತಿ ಬಿಗಿಯಾಗಿ ಕಟ್ಬಿಟ್ರೆ ಬಿಚ್ಕೊಂಡು ಹೋಗುತ್ತೆ. ಹಂಗಾಯ್ತು ಅನ್ನುವಂಥದ್ದು ಒಂದು ಅಂಶ ಗಮನಿಸಬೇಕಾದ್ದು. ಇನ್ನೊಂದು ಅಂಶ ನೋಡೋಣ. ಅಹಿಂಸೆ ಅನ್ನುವಂಥದ್ದನ್ನ ದೈನಂದಿನ ಆಚರಣೆಯಲ್ಲಿ ತರುವಾಗ ವ್ಯಾವಹಾರಿಕ ವಾಸ್ತವಿಕತೆಯನ್ನ ನಾವು ಪೂರ್ತಿ ಕಡೆಗಣಿಸಿದ್ರೆ ತೊಂದರೆ ಆಗುತ್ತೆ. ಅವ್ರು ಎಲ್ಲಿವರೆಗೆ ಬಾಯಿ ಬಟ್ಟೆ ಕಟ್ಕೋಬೇಕು, ಯಾಕೆಂದ್ರೆ ಬಾಯಿಯೊಳಕ್ಕೆ ಸೂಕ್ಷ್ಮ ಜೀವಿಗಳು ಹೊರಟೋಗುತ್ತೆ, ನೆಲ ಅಗಿಬಾರ್ದು, ಅಗದ್ರಲ್ಲಿ ಎರೆಹುಳು ಸತ್ತೋಗ್ಬಿಡುತ್ತೆ. ಅವ್ರು ಹೇಳಿ ಸುಳ್ಳೇನಲ್ಲ, ಅದು ನಿಜ. ನಮ್ಗೆ ಇದು ಎಂಥದ್ದು ಹಿಂಸೆ ನಿಜ. ಆದ್ರೆ ಇನ್ನೊಂದು ಅಂಶ ನಮಗೆ ಗಮನಿಸ್ಬೇಕು, ಪ್ರಕೃತಿಲೇ ಹಿಂಸೆ ಇದೆ. ಅದಕ್ಕೆ ಏನ್ ಮಾಡೋದು? ಮಂಕುತಿಮ್ಮನ ಕಗ್ಗದಲ್ಲಿ ನೇರವಾಗಿ ಹೇಳ್ತಾರೆ, ಒಲ್ಲೆನೆನುವರದಾರ ಅಹಿಂಸೆ ತತ್ವದ ಸೊಗಸ ಸಲ್ಲಿಸಲು ಅದಕ್ಕಿಹುದು ಒಂದು ತೊಡಕು, ಹುಲ್ಲೆಯನ್ನು ಉಣುವ ಹುಲಿ ಒಣಹುಲ್ಲ ಮೇಯುವುದೇ ಎಲ್ಲಿ ಸೃಷ್ಟಿಯಲ್ಲಿ ದಯೆ. ಮಂಕುತಿಮ್ಮ, ಸೃಷ್ಟಿಯಲ್ಲಿ ದಯೆ ಇರ್ಬೇಕು, ಕ್ರೂರತೆ ಇರಕೂಡ್ದು ಅಂದ್ರೆ ಇಲ್ಲ. ದಯೆ ಮತ್ತು ಕ್ರೂರತೆ ಈಕ್ವಲಿಬ್ರಿಯಂ ಅಥವಾ ಸಮಸ್ಥಿತಿ ಮತ್ತೆ ಹೊಂದಾಣಿಕೆನೇ ಜೀವನ ಅಂತ ಪ್ರಕೃತಿನೇ ಹೇಳ್ಕೊಡ್ತಾ ಇದೆ. ಈಗ ಎಷ್ಟೇ ಉಪವಾಸ ಸಾಹಿತ್ಯ ಹೊರತು ಹುಲ್ಲೇನಿಲ್ದೆಲ್ಲ ಹುಲ್ ತಿನ್ನುತ್ತೋ ಅಂತ DVG ಅವರು ಪ್ರಶ್ನೆ ಮಾಡ್ತಾರಲ್ಲ. ಈ ವ್ಯಾವಹಾರಿಕ ಪ್ರಾಕೃತಿಕ ವಾಸ್ತವತೆಯನ್ನೂ ಕೂಡ ಮೀರಕ್ ಹೋದಾಗ ಅದು ಜನರಿಗೆ ಯಾಕೋ ಇದು ತುಂಬಾ ನಮ್ಗೆ ಅಪಾಯಕಾರಿ ಅನ್ನುವಂಥ ಅಭಿಪ್ರಾಯ ಬಂದಿರಬಹುದು ಅಂತ ನಾನು ಭಾವಿಸ್ಕೋತೀನಿ. ಅದಕ್ಕೆ ಹೆಚ್ಚು ಸಂಖ್ಯಾಬಲ ಸಿಕ್ಲಿಲ್ಲ ಜನಗಳದ್ದು ಅನ್ನುವಂಥದ್ದನ್ನ ಗಮನಿಸ್ಬೇಕು. ಆದರೂ ತುಂಬಾ ಸಾತ್ವಿಕ ಜನ, ಜೈನರು ತುಂಬಾ ಸಾತ್ವಿಕ ಜನ. ನೋಡಿ, ನಾವು ಎಂದೂ ಅವ್ರಿಗೆ ಹಿಂದೂಗಳಾದವರು ಇಷ್ಟೆಲ್ಲ ನಿಮ್ ಕಡೆಯಿಂದಲೂ ನಮ್ಗಾಗಿದೆ, ನಮ್ ಕಡೆಯಿಂದಲೂ ನಿಮ್ಗಾಗಿದೆ ಅಂತ ವಿನಿಮಯದ ಮಾತು ಆಡಲ್ಲ. ಅವ್ರು ಸುದ್ದಿಗೆ ಹೋಗೋದಿಲ್ಲ. ಮಹಾವೀರ ಜಯಂತಿನ ಒಂದು ಮಾಧ್ಯಮದವರು ಆಚರಿಸೋದೇ ಇಲ್ಲ. ಆಗ್ಬಿಡಿ. ಇನ್ನೊಂದು ಅಂಶಕ್ಕೆ ಬರೋಣ. ಅಪರಿಗ್ರಹ ಅನ್ನುವಂಥದ್ದು. ಅಪರಿಗ್ರಹ ಅನ್ನೋದು ಕೂಡ ಭಾರತೀಯ ಇದರಲ್ಲೂ ಇತ್ತು, ಯೋಗದಲ್ಲಿ ಇದೆ. ಅಪರಿಗ್ರಹ ಅಂದ್ರೆ ಯೋಗದಲ್ಲಿನ ಅಪರಿಗ್ರಹ ಬೇರೆ. ನನ್ನ ಮನಸ್ಸಿಗೆ ಚಿಂತೆ ಆಯ್ತೋ ಸಂತೋಷ ಆಯ್ತೋ ಯಾವುದನ್ನು ಒಳಗೆ ತಗೋಬೇಡ ಅಂತ. ಅಂದ್ರೇನು, ಮಾನಸಿಕ ಮಟ್ಟದ ಏರುಪೇರುಗಳ ಬಗ್ಗೆ ಉಪೇಕ್ಷೆ ಮಾಡೋದನ್ನ ಅಪರಿಗ್ರಹ ಅಂತ ಕರೆದ್ರು. ಜೈನ ಧರ್ಮದಲ್ಲೂ ಹಾಗೆ. ಇನ್ನೊಬ್ಬರು ನಮಗೆ ಮಾಡೋ ಹಿಂಸೆಯನ್ನ ಗ್ರಹಿಸಿಬಿಟ್ರೆ ನಾನೇನ್ ಮಾಡ್ತೀನಿ, ಅವ್ರಿಗೆ
ಗ್ರಹಿಸದೇ ಇದ್ರೆ ಅವ್ರಿಗೂ ಹಿಂಸೆ ಕೊಡ್ತೀನಿ ನಾನು. ಆದ್ರೆ ನೀನು ಹಿಂಸೆ ಕೊಡದೇ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅವರಿಂದ ಯಾವುದನ್ನು ನಾವು ಸ್ವೀಕರಿಸಬಾರ್ದು ಅನ್ನೋ ಅಂಥದ್ದನ್ನ ಯಾವ ಅವರ ಹಿಂಸೆ ನಮ್ಮ ಹಿಂಸೆಗೆ ಅಡ್ಡಿಯಾಗಬಾರ್ದು, ಅದರಿಂದ ಅವ್ರ ಹಿಂಸೆಯನ್ನ ಪರಿಗ್ರಹ ಮಾಡಬಾರ್ದು, ಅಪರಿಗ್ರಹ ಮಾಡಬೇಕು ಅನ್ನುವಂಥದ್ದು ಅತ್ಯಂತ ಉದಾತ್ತವಾದಂಥ ನಾವು ಕಲ್ಪಿಸ್ಕೊಳ್ಬಹುದಾದಂಥ ಅತಿ ದೊಡ್ಡ ಆದರ್ಶ. ಆದ್ರೆ ಅದನ್ನ ಜಾರಿ ತರುವಾಗ ಎಂಥ ಕೆಲಸ ಆಗ್ಬಿಡ್ತು ಅಂದ್ರೆ ಅಪರಿಗ್ರಹ ಅಂದ್ರೆ ಯಾರ ಹತ್ರನೂ ಏನು ಇಸ್ಕೋಬಾರ್ದು ಅನ್ನೋ ಅರ್ಥದಲ್ಲಿ ಅದರ ಒಂದು ಇಂಟರ್ಪ್ರಿಟೇಷನ್ ಅಂತಾರಲ್ಲ, ಅರ್ಥೈಸುವಿಕೆ ಬಂದ್ಬಿಡ್ತು. ನಾನೊಂದ್ಸರಿ ಹೀಗೆ ಬಸ್ ಪ್ರಯಾಣ ಮಾಡುವಾಗ ಒಬ್ಬ ಜೈನ ಸ್ವಾಮೀಜಿಗಳ ಹತ್ರ ಕೇಳಿದೆ ನಾನು, ನೀವ್ ಹೇಳ್ತಿರಲ್ಲ ಅಪರಿಗ್ರಹ ಅಂತ, ಯಾರೋ ಒಬ್ರು ಪ್ರೀತಿಯಾಗಿ ಕೊಟ್ರಪ್ಪ, ಆ ಪ್ರೀತಿಯಾಗಿ ಕೊಟ್ರೆ ನಾನು ಬೇಡ ಅಂತ ಯಾಕೆ ಅನ್ಬೇಕು? ಪ್ರೀತಿಯಾಗಿ ಕೊಟ್ಟಿದ್ದು ಇಸ್ಕೋಬಾರ್ದೆ, ಅದಕ್ಕೂ ನಿಮ್ಮ ಅಹಿಂಸೆಗೂ ಏನ್ ಸಂಬಂಧ ಅಂತ ನಾನು ಅವ್ರನ್ನ ಕೇಳಿದೆ. ಅವ್ರು ತುಂಬಾ ಚೆನ್ನಾಗಿ ಉತ್ತರ ಕೊಟ್ರು. ಈ ಉದಾಹರಣೆ ಕೊಡ್ತೀನಿ ಹೊರತು ನನ್ನ ಬಗ್ಗೆ ಜಂಬ ಹೇಳ್ಕೊಡೋದಕ್ಕಲ್ಲ. ಏನಾಯ್ತಪ್ಪ ಅಲ್ಲಿ ಸ್ವಾಮೀಜಿ ಎಷ್ಟು ಚೆನ್ನಾಗಿ ಉತ್ತರ ಹೇಳಿದ್ರು ಅಂದ್ರೆ, ನೀವ್ ಹೇಳ್ತಿರೋದು ನಿಜ, ಪ್ರೀತಿ ಅನ್ನೋಂಥ ಮುಖವಾಡದ ಹಿಂದೆ ಸ್ವಾರ್ಥ ಇಲ್ಲ ಅಂತ ನೀವು ಖಾತ್ರಿ ಹೇಗೆ ಮಾಡ್ಕೊಳಕ್ ಸಾಧ್ಯ? ಆಮೇಲೆ ನೀವು ಇಸ್ಕೊಂಡ್ಬಿಟ್ಟು ಆಮೇಲೆ ಅವ್ರೇನೋ ನಿರೀಕ್ಷೆ ಮಾಡ್ತಿದ್ರೆ ಅವ್ರಿಗೆ ಆಮೇಲೆ ನೀವು ಮಾಡ್ಕೊಡ್ದೇ ಇದ್ರೆ ಅದು ಮನಸ್ತಾಪಕ್ಕೆ ಕಾರಣ ಆಗುತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ನನ್ನೇ ಕೇಳಿದ್ರು. ಎರಡನೇದು ಹೇಳಿದ್ರು ಅವರು, ಏನಪ್ಪಾ ಅಂತಂದ್ರೆ ಅದಕ್ಕೆ ಅದು ನಮ್ಗೆ ಗೊತ್ತಿಲ್ಲ ಹ್ಯಾಕ್ ಕೊಡ್ತಿದಾರೋ ಏನೋ ಗೊತ್ತಿಲ್ಲ, ಇಸ್ಕೊಳ್ದೇ ಇದ್ರೆ ತಾಪತ್ರಯವೇ ಇರಲ್ಲ ಅಂತ. ಪ್ರೀತಿ ಅಂತಂದ್ರೆ ಪ್ರೀತಿಯನ್ನ ದ್ರವ್ಯದ ಮೂಲಕವೇ ವ್ಯಕ್ತಪಡಿಸ್ಬೇಕಾದಿಲ್ಲ, ಶ್ರಮದ ಮೂಲಕ ವ್ಯಕ್ತಪಡಿಸಬಹುದು. ನನ್ನ ಶ್ರಮನ ನಿಮಗೆ ಕೊಟ್ಟು ನಿಮ್ಮನ್ನು ಸುಖವಾಗಿರ್ತೀನಿ ಅಂತ ಹೇಳ್ಬೋದು, ದ್ರವ್ಯನ ಯಾಕೆ ಪದಾರ್ಥಗಳನ್ನ ಯಾಕೆ ವಿನಿಮಯ ಮಾಡ್ಬೇಕು, ಅದಕ್ಕೆ ನಾವು ಪದಾರ್ಥ ಇಸ್ಕೊಳ್ಳೋಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಪ್ರಶ್ನೆ ಹಾಕಿದ್ನಲ್ಲ, ಏನಪ್ಪಾ ಅಂದ್ರೆ ಜೈನ ಧರ್ಮ ಅಹಿಂಸೆಗೂ ಮತ್ತು ಅಪರಿಗ್ರಹಕ್ಕೂ ಏನ್ ಸಂಬಂಧ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಮನುಷ್ಯನಿಗೆ ಹಿಂಸೆ ಮಾಡೋದು ಅಂದ್ರೆ ತೊಂದರೆ ಕೊನೆಗೆ ಅನುಭವಿಸೋದು ಜೀವ. ದುಡ್ಡನ್ನ ನಾನು ಕಿತ್ಕೊಂಡ್ಬಿಟ್ರೆ, ಅವ್ನ್ ಖರ್ಚು ಮಾಡಿ ಸಂತೋಷ ಪಡೋಕೆ ಇಟ್ಕೊಂಡಿದ್ ದುಡ್ಡು ನಾನು ಕಿತ್ಕೊಂಡ್ಬಿಟ್ರೆ ಅದು ಒಂಥರ ಪ್ರಾಣ ಹಿಂಸೆನೆ. ಹಣ ಅನ್ನೋದು ಬಹಿರ್ಪ್ರಾಣ ಅಂತ, ದಿಸ್ ಇಸ್ ದಿ ವರ್ಡ್ ಹಿ ಸೆಡ್. ಹಣ ಅನ್ನೋದು ಬಹಿರ್ಪ್ರಾಣ, ಅದಕ್ಕೆ ಯಾರ ಹಣನು ಯಾರು ಅನಗತ್ಯವಾಗಿ ಇಸ್ಕೋಬಾರ್ದು ಅಂತ ನಾವು ಮಾಡಿದೀವಿ. ಅದನ್ನ ಹಣ ಅನ್ನೋದು ಬಹಿರ್ಪ್ರಾಣ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಹಾಗಾದ್ರೆ ಯೋಗದಲ್ಲಿ ಹೀಗಿದೆಯಲ್ಲ ಅಪರಿಗ್ರಹ ಅಂತ ನಾವು ಅಪರಿಗ್ರಹನೂ ಹೇಳ್ತೀವಿ. ಆದ್ರೆ ಜನ ಏನ್ ಮಾಡಿದ್ರು, ಆಚೆ ಅವ್ರಿಗೆ ಮನಸ್ಸು ಅದೆಲ್ಲ ಗೊತ್ತಿಲ್ಲ, ವ್ಯವಹಾರದಲ್ಲಿ ಅಪರಿಗ್ರಹ ಯಾರದ್ದು ಏನು ಇಸ್ಕೋಬಾರ್ದು ಅಂತ ಮಾಡಿದ್ರು. ಅಪರಿಗ್ರಹ ಕೊನೆಗೆ ಎಂಥ ದುರಂತಕ್ಕೆ ದಾರಿ ಮಾಡ್ಕೊಡ್ತು ಅಂತಂದ್ರೆ, ಯಾರ ಹತ್ರ ಇಸ್ಕೋಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ನನ್ನ ಹತ್ರ ಇರೋದನ್ನ ಖರ್ಚು ಮಾಡಬಾರ್ದು, ಆದಷ್ಟು ಬೇರೆಯವರಿಂದ ಸಂಪಾದನೆ ಮಾಡಿ ಆರ್ಥಿಕವಾಗಿ ಸ್ವಾವಲಂಬನೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಏನಾಗ್ಬಿಡ್ತು ಅಂದ್ರೆ, ಅವ್ರಿಗೆ ದಾನ ಮನೋಭಾವ ಹೋಗಿ ಸಂಗ್ರಹ ಮನೋಭಾವ ಇತ್ತು. ಆ ಸಂಗ್ರಹ ಮನೋಭಾವ ಕೂಡ್ದು ಅಂತ ಹೇಳಿದ್ರು ಕೂಡ ದ್ರವ್ಯದ ವಿಷಯದಲ್ಲಿ ವಿನಾಯಿತಿ ಪಡ್ಕೊಂಡು ಆಗ್ತಿದ್ರು. ಅದಕ್ಕೇನೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೋಮಿಟಿ ಕೂಡ ಜೈನಿಗ ಬಿಡ ಅಂತ. ಜೈನಿಗ ಯಾಕೆ ಅಂದ್ರೆ ಇನ್ಯಾರನ್ನು ಕೇಳೋ ಹಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಈಗ ನನಗೆ ಕಾಯಿಲೆ ಆದ್ರೆ ಇದಾದ್ರೆ ಯಾರಿಂದನೂ ಒಂದು ಪೈಸಾ ತಗೊಳ್ಳಲ್ಲ ಅಂದ್ರೆ ನಾನು ಕೂಡಿಟ್ಟು ನಾನೇ ಖರ್ಚು ಮಾಡ್ಬೇಕು. ಇಲ್ಲಿದ್ರೆ ಇನ್ಯಾರನ್ನೋ ನೆಚ್ಕೊಂಡು ಮಾಡಿದ್ರೆ ನನ್ನ ಹತ್ರನೂ ಇರಲ್ಲ, ಅವ್ರ ಹತ್ರನೂ ಇರಲ್ಲ, ಹಂಗಾಗತ್ತಲ್ಲ ಅಂತ. ಹೀಗಾಗಿ ಈ ಉದಾರವಾದಂತಹ ವಿಚಾರಗಳು ವ್ಯವಹಾರದಿಂದ ದೂರ ಸರಿದು ಆದರ್ಶವನ್ನೇ ತುಂಬಾ ಒತ್ತು ಕೊಟ್ರೆ ವಾಸ್ತವ ಹಿಂದೆ ಸರಿಯುತ್ತೆ. ನಮ್ಮ ಯಾವುದೇ ಕಾನೂನು ಜಾರಿಯನ್ನು ಗಮನಿಸಿ, ಇಲ್ಲ ಆದರ್ಶಕತೆಯಾಗಿ ಒತ್ತು ಕೊಟ್ಟು ವಾಸ್ತವ ಸೊರಗುತ್ತೆ, ಇಲ್ಲ ವಾಸ್ತವ ಕತಿಯಾದ ಒತ್ತು ಕೊಟ್ರೆ ಆದರ್ಶವೇ ಸೊರಗುತ್ತೆ. ಈ ಎರಡರ ಮಧ್ಯೆ ಸಮನ್ವಯ ಸಾಧಿಸೋದು ಅಷ್ಟೊಂದು ಸುಲಭ ಅಲ್ಲ. ಹೀಗಾಗಿ ಜೈನ ಧರ್ಮದಲ್ಲಿ ಕೊಟ್ಟಂತಹ ಅನೇಕ ಸಲಹೆಗಳು ಇದೆಯಲ್ಲ, ಆ ಸಲಹೆಗಳು ರೀತಿಯಲ್ಲಿ ತಪ್ಪಾಗಿ ಅರ್ಥಕ್ಕೆ ಒಳಗಾಯಿತು ಅಂತ ಅನ್ನೋವಂಥದ್ದು ಗಮನಿಸಬೇಕು. ಈಗ ನಾನು ಮುಂಚೆ ಹೇಳ್ತಾ ಇದ್ದೆ, ದುಃಖನ ಗೆಲ್ಬೇಕು ಅಂತಲೇ ಬುದ್ಧನು ಹೇಳಿದ್ದು, ಮಹಾವೀರ ಹೇಳಿದ್ದು. ದುಃಖ ಗೆಲ್ಬೇಕು ಅನ್ನೋದನ್ನ ತಾರ್ಕಿಕವಾಗಿ ಬಟ್ಟೆ ಮೇಲೆ ಹಾಕಿರೋ ಮುಳ್ಳಿನ ಮೇಲೆ ಹಾಕಿರೋ ಬಟ್ಟೆಯನ್ನು ಬಿಡಿಸ್ಕೊಳ್ಳೋಕೆ ತಗೋಬೇಕು ಅನ್ನೋದು ಬುದ್ಧನ ಸಲಹೆ. ಆದ್ರೆ ಆ ನೋವನ್ನೇ ಎದುರಿಸ್ಬೇಕು ಅನ್ನೋವಂಥದ್ದು, ಕಷ್ಟಪಟ್ಟು ಹೋರಾಡಬೇಕು ಅನ್ನೋವಂಥದ್ದು ಮಹಾವೀರನ ಸಲಹೆ. ಮಹಾವೀರನ ಸಲಹೆ ಜಾರಿಗೆ ತರೋದು ಸ್ವಲ್ಪ
ತುಂಬಾ ಸಿದ್ಧಿ ಮಾಡಿಕೊಳ್ಳೋರಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಅರ್ಹಂತರಿಗೆ ಆ ನಿಯಮ ಇರಲಿ. ಮೋಕ್ಷವನ್ನೇ ಬಯಸೋರಿಗೆ ಲೌಕಿಕ ಧರ್ಮಗಳನ್ನ ವಿನಾಯಿತಿ ಕೊಡೋಣ. ಆದ್ರೆ ಲೌಕಿಕ ಧರ್ಮವನ್ನೇ ನಾವು ಮೋಕ್ಷವನ್ನೇ ಆಲೋಚನೆ ಮಾಡದೇ ಇರುವಂತ ಸಾಮಾನ್ಯ ಜನಕ್ಕೆ ನಿನ್ನ ಧರ್ಮ ಬಿಟ್ಬಿಟ್ರೆ ಈ ತರ ಎದುರೇಗೆ ಯಾರಾದ್ರೂ ಇಸ್ಕೊಳ್ಳೋದ ನಾನೇ ಕೂಡ ಇಟ್ಕೋತೀನಿ ಅಂತೆಲ್ಲ ಈ ತರ ವಿಕೃತವಾದಂತಹ ಇಂಟರ್ಪ್ರಿಟೇಷನ್ ಮಾಡಿದ್ರೆ ಆಗ ತೊಂದರೆ ಆಗುತ್ತೆ. ಆದ್ರಿಂದ ಅದು ಆದರ್ಶವಾಗಿ ತುಂಬಾ ಸುಂದರವಾದಂತಹದ್ದಾದ್ರೂ ಕೂಡ ವ್ಯಾವಹಾರಿಕವಾಗಿ ಅಷ್ಟೇನು ಆಕರ್ಷಕವಲ್ಲದಂಥ ಹಂತವನ್ನ ಜೈನ ಧರ್ಮ ತಲುಪಿದ್ರಿಂದ ಅದು ವ್ಯಾಪಕವಾಗಲಿಲ್ವೇನೋ ಅಂತ ಅನ್ಸತ್ತೆ. ಆದ್ರೆ ಸಾಯಲೂ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಅದೊಂದು ವಿಶೇಷ. ಜೈನ ಧರ್ಮ ಇಷ್ಟೆಲ್ಲ ನಿಷ್ಠುರಗಳನ್ನ ಹೇಳಿದ್ರು ಕೂಡ ತನ್ನದೇ ಆದಂತ ಸಾಧನೆಗಳನ್ನ ವ್ಯಾವಹಾರಿಕ ಪ್ರಪಂಚದಲ್ಲಿ ಮಾಡಿದ್ರಿಂದ ಅದು ಸಾಯಲೂ ಇಲ್ಲ ಅನ್ನೋವಂಥದ್ದು. ಭಾಗವತದಲ್ಲಿ ಎಲ್ಲ ಧರ್ಮಗಳನ್ನು ಬೇರೆ ಬೇರೆ ಹೆಸರಿನಿಂದ ದೇವರನ್ನು ಕರೆದ್ರು ಕೂಡ ಎಲ್ಲ ದೇವರು ಒಂದೇ, ಅದರ ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡ್ತೀವಿ ಅಂತ ಒಂದು ಭಾಗವತದಲ್ಲಿ ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ಅಂತ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಹೆಸರಿನಲ್ಲಿ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಅದೆಲ್ಲವೂ ಒಂದೇ ಅನ್ನುವಂಥ ಭಾವನೆ ಇದೆ. ಆ ಶ್ಲೋಕವನ್ನೇ ಆಧರಿಸಿ ಕರ್ನಾಟಕದಲ್ಲಿ ಒಂದು ಶಿಲಾಶಾಸನದಲ್ಲಿ ಎಲ್ಲ ಧರ್ಮದ ಪ್ರಸ್ತಾಪ ಇದೆ. ಆ ಧರ್ಮದಲ್ಲಿ ಜೈನ ಧರ್ಮನೂ ಕೂಡ ಅತ್ಯಂತ ಸಹಾನುಭೂತಿಯಿಂದ ನೋಡಿರುವಂತ ಒಂದು ಶ್ಲೋಕ. ಅದು ರಾಧಾಕೃಷ್ಣನ್ ಅವರಿಗೆ ತುಂಬಾ ಮೆಚ್ಚುಗೆಯಾಗಿ ಅದ್ರ ಬಗ್ಗೆ ಪದೇ ಪದೇ ಮಾತಾಡೋರವರು ಅದಕ್ಕೆ ಇನ್ನೊಂದು ಸ್ವಲ್ಪ ತಿದ್ದುಪಡಿನೂ ಹಾಕಿದ್ರು. ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಜೈನ ಧರ್ಮ ಬೌದ್ಧ ಧರ್ಮಕ್ಕೆ ನಿಂತೋಗಿದ್ದಕ್ಕೆ ಏನು ಇಸ್ಲಾಂ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮನೂ ಸೇರಿಸ್ಬೇಕಿದ್ದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವರೇ ಸೇರಿಸಿದ್ರು. ಆ ಶ್ಲೋಕವನ್ನ ನಾನೀಗ ನಿಮ್ಮ ಮುಂದೆ ಸಾದರ ಪಡಿಸ್ತೇನೆ. ಅದರಿಂದಲಾದ್ರೂ ಈಗಲಾದ್ರೂ ಆಲೋಚನೆ ಮಾಡಿ, ಧರ್ಮಗಳು ಪರಸ್ಪರ ಪ್ರತಿಭಟನೆ ಮಾಡಲಿಲ್ಲ, ತಮ್ಮದೇ ಆದ ರೀತಿಯಲ್ಲಿ ಮನುಷ್ಯ ಜೀವನವನ್ನ ಹದನುಗೊಳಿಸಿದ್ರೆ ಹೊರತು ಹೋರಾಟಕ್ಕೆ ಅಣಿ ಮಾಡಲಿಲ್ಲ. ಧರ್ಮ ಬರೇ ಹೋರಾಟಕ್ಕೆ ಅಣಿ ಮಾಡುವಂಥದ್ದು ಅಂತ ಇತ್ತೀಚೆಗೆ ತುಂಬಾ ಜನಪ್ರಿಯವಾಗ್ಬಿಟ್ಟಿದೆ. ಅದು ಒಂದು ಅಂಶ ನಾನು ನಿರಾಕರಿಸಲ್ಲ, ಆದ್ರೆ ಅದಕ್ಕೆ ಬೇರೆ ಆಯಾಮಗಳಿದೆ ಅನ್ನೋದಕ್ಕೆ ಈ ಶ್ಲೋಕ ತುಂಬಾ ಮುಖ್ಯವಾದ್ದು ಅನ್ನೋ ದೃಷ್ಟಿಯಿಂದ ನಾನು ಆ ಶ್ಲೋಕವನ್ನ ಹೇಳ್ತೇನೆ. ಅದು ಸಂಸ್ಕೃತದಲ್ಲೇ ಇದೆ, ಆದ್ರೆ ಕರ್ನಾಟಕದಲ್ಲಿ ಒಂದು ಶಿಲಾಶಾಸನದಲ್ಲಿ ಸಿಕ್ಕಿದೆ. ಎಂ ಶೈವ ಸಮುಪಾಸತೆ, ಶೈವರು ಉಪಾಸನೆ ಮಾಡೋದು ಹೇಗೆ? ಶಿವ ಇತಿ, ಶಿವ ಅಂತಂದ್ಬಿಟ್ಟು ಶೈವರು ಉಪಾಸನೆ ಮಾಡ್ತಾರೆ. ಬ್ರಹ್ಮೇತಿ ವೇದಾಂತಿನೋ, ವೇದಾಂತಿಗಳು ಏನ್ ಮಾಡ್ತಾರೆ, ಶಿವ ವಿಷ್ಣು ತ್ರಿಮೂರ್ತಿಗಳು ಬೇಡ, ಸೃಷ್ಟಿಕರ್ತ ಬ್ರಹ್ಮ, ಸೃಷ್ಟಿಕರ್ತ ಅಂದ್ರೆ ಬ್ರಹ್ಮ, ಅದ್ರಲ್ಲಿ ಪರಬ್ರಹ್ಮ ಅದೇನ ಇರ್ಲಿ. ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಃ, ಎಲ್ಲವಕ್ಕೂ ಪ್ರಮಾಣದ ಮೂಲಕ ವಾದ ಮಾಡುವಂಥವ್ರು ಬೌದ್ಧರು, ಬುದ್ಧ ಅಂತ ಹೇಳ್ತಾರೆ. ಕರ್ತೇತಿ ನೈಯಾಯಿಕಾಹ, ಈ ಕರ್ತನ ಲೀಲೆ ನಂದೇನು ಇಲ್ಲ ಅನ್ನುವಂಥದ್ದನ್ನ ನೈಯಾಯಿಕರು ಹೇಳ್ತಾರೆ. ಅರ್ಹನ್ ನಿತ್ಯತ ಜೈನ ಶಾಸನ ರಥ, ಅರ್ಹನ್ ಅನ್ನುವಂಥದ್ದನ್ನ ಜೈನ ಶಾಸನ ರಥರು ಹೇಳ್ತಾರೆ. ನೋಡಿ ಇಲ್ಲಿ ಗಮನಿಸಿ, ಜೈನರನ್ನು ಸೇರಿಸಿದ್ರು. ಕರ್ಮೇತಿ ಮೀಮಾಂಸಕಾಹ, ಮೀಮಾಂಸಕರು ದೇವರು ಇಲ್ವೇ ಇಲ್ಲ, ನಾನ್ ಕೆಟ್ಟದ್ ಮಾಡಿ ಕೆಟ್ಟದಾಗ್ತಾ ಹೋಗುತ್ತೆ, ಒಳ್ಳೇದ್ ಮಾಡ್ತಾ ಕಾಸ್ ಅಂಡ್ ಎಫೆಕ್ಟ್ ಸೈನ್ಸ್ ತರ ಇರುತ್ತೆ ಅಂತ ಅನ್ನುವಂಥವ್ರು ಮೀಮಾಂಸಕರು ಅನ್ನುವಂಥದ್ದು. ಎಂ ಸೋಯಂ ಓ ವಿಧದಾತು ವಾಂಛಿತ ಫಲಂ, ಅದೇನಾದ್ರೂ ಕರೆದ್ರು ಅವೆಲ್ಲ ನಮ್ಮ ಮನಸ್ಸನ್ನ ಹದಗೊಳಿಸ್ಲಿ. ವಾಂಛಿತ ಫಲ ಏನು? ನನ್ನ ಮನಸ್ಸು ಚಂಚಲವಾಗಿದ್ದದನ್ನು ಸ್ಥಿರ ಬುದ್ಧಿ ಕೊಡ್ಲಿ. ತ್ರೈಲೋಕ್ಯನಾಥೋ ವಿಭು, ಈ ಮೂರು ಲೋಕದ ನಾಥನಾದಂತ ದೇವರು ಕೊಡ್ಲಿ ಅಂತ ಹೇಳಿರುವಂತ ಈ ಶ್ಲೋಕ ಇದೆಯಲ್ಲ, ನಿಜವಾಗಿ ಮಹಾವೀರನಿಗೆ ಕೊಡಬಹುದಾದಂಥ ಅತ್ಯಂತ ಸುಂದರವಾದಂಥ ಮಹಾವೀರ ಜಯಂತಿಯ ಶುಭಾಶಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವ್ ಹೇಳಿದಾಗೆ ಬರೀ ಹ್ಯಾಪಿ ಅಂತ ಸೇರಿಸ್ಬಿಟ್ಟು ಕೊಡೋದಲ್ಲ ಇದು ಅಂತಂದ್ಬಿಟ್ಟು. ಇದನ್ನ ನೋಡ್ಬಿಟ್ಟೆ ರಾಧಾಕೃಷ್ಣನು ಅಲ್ಲೇತಿ ಮಹಮದಯ್ಯ ಅಂತದ್ದು ಕ್ರಿಸ್ತ ಇತಿ ಕ್ರಿಸ್ತಾನಹ ಅಂತ ಇನ್ನೊಂದು ಸಾಲನ್ನು ಸೇರಿಸ್ಬೇಕು ಅಂತ ಆಸೆ ಪಟ್ರು ಅನ್ನುವಂಥದ್ದನ್ನ ಗಮನಿಸ್ಬೇಕಾದದ್ದು. ಇಲ್ಲಿ ಪ್ರಶ್ನೆ ಈ ಪದ್ಯಕ್ಕೆ ರಾಧಾಕೃಷ್ಣನ್ ಆಸೆ ಪಟ್ರು ಅನ್ನೋದಾಗ್ಲಿ ಅಥವಾ ಇದು ಒಂದು ಕರ್ನಾಟಕದ ಶಿಲಾಶಾಸನದಲ್ಲಿ ಇದೆ ಅಂತಾಗ್ಲಿ ಹೇಳೋದಲ್ಲ. ಆದ್ರೆ ಸಮನ್ವಯಕಾರನಿಗೆ ವೈರಿಗಳಿಲ್ಲ, ಅವನು ಅಜಾತ ಶತ್ರು.
ಈ ಅಜಾತಶತ್ರು ಅನ್ನೋ ಪದವನ್ನು ಕೂಡ ಜೈನರು ಬೌದ್ಧರು ಮತ್ತೆ ಮತ್ತೆ ಬಳಸ್ತಾರೆ. ಹಿಂದೂಗಳಿಗಿನ್ನ ಜಾಸ್ತಿ ಬಳಸ್ತಾರೆ ಅವರು ಅಜಾತಶತ್ರು ಅಂತ. ಅಂದ್ರೆ ಶತ್ರುಗಳಿಲ್ಲ ಅಂತ. ಅದನ್ನ ಎರಡು ತರ ಅರ್ಥ ಮಾಡ್ಬೋದು. ಒಂದು, ನನಗೆ ಯಾರು ಶತ್ರುಗಳಿಲ್ಲ ಅಂತ ನಾನ್ ಭಾವಿಸೋದು, ಅಥವಾ ನಾನು ಹೇಗೆ ನಡ್ಕೋತೀನಿ ಅಂದ್ರೆ ನನ್ನನ್ನು ಯಾರು ವಿರೋಧಿಸಲ್ಲ ಅನ್ನೋ ಹಾಗೆ ನಡ್ಕೋತೀನಿ ಅಂತ ಹೇಳುವಂಥದ್ದು. ಹೀಗಾಗಿ ಆತ್ಮೀಯರೇ, ನಮ್ಮ ಈ ಸಮಾಜ ಕೆಲವು ಸರಿ ಎಷ್ಟು ಕ್ರೂರ ಅಂದ್ರೆ, ಒಂದು ಜಾಪನೀಸ್ ಗಾದೆ ಇದೆ, ಸನ್ ಈಸ್ ಸೋ ಸಿನ್ಸಿಯರ್ ದಟ್ ಹಿ ಈಸ್ ಈಸಿಲಿ ಫರ್ಗಾಟನ್ ಅಂತ. ತುಂಬಾ ಪ್ರಾಮಾಣಿಕವಾದವ್ರನ್ನ ಬಹಳ ಬೇಗ ಜನ ಮರೀತಾರೆ, ಬೆದರಿಸೋರ್ನ ನೆನ್ಪಿಟ್ಕೋತಾರೆ. ಹಾಗೆ ಪಾಪ ಅತ್ಯಂತ ಸಂಭಾವಿತವಾಗಿ ಸಜ್ಜನಿಕೆಯಾಗಿ ವಾದವೂ ಕೂಡ ಮಾಡ್ದಲೆ ತಮ್ಮದೇ ಆದ ರೀತಿಯಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಂಡು ಜಗತ್ತನ್ನ ಮಾಡಿದ ಆಳುವಿಕೆಯಲ್ಲೂ ಆ ಸಂಯಮವನ್ನೇ ತೋರಿದ ಅನೇಕ ಜೈನ ಆಡಳಿತಗಾರರು, ಲೇಖಕರು, ಮತ್ತೆ ವಿದ್ವಾಂಸರು ಮತ್ತು ಕೌಶಲಿಗಳನ್ನೆಲ್ಲ ರೂಪಿಸಿದಂಥ ಜೈನ ಧರ್ಮಕ್ಕೆ ನಾವು ಗೌರವಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ನಮಸ್ಕರಿಸ್ತೇನೆ. ಆ ಸಾಧನೆಯಲ್ಲಿ ಅಕಸ್ಮಾತ್ ಒಂದರಿ ಯಾವುದೋ ಒಂದು ರಬ್ಬಿಂಗ್ ಆಗಿದ್ರೆ ಅದನ್ನೇ ದೊಡ್ಡದು ಮಾಡ್ಕೊಂಡ್ಬಿಟ್ಟು ಅಲ್ಲ, ಈಗ ಪ್ರಾಟೆಸ್ಟೆಂಟ್ಸ್ ಅಲ್ಲಿ ರಕ್ತಪಾತ ಆಯಿತು, ಕ್ಯಾಥೋಲಿಕ್ಸ್ಗೂ ಪ್ರಾಟೆಸ್ಟೆಂಟ್ಸ್ಗೂ ಮಧ್ಯೆ. ಇವ್ರ ಜಗಳ ಕೂಡ ಆಗದ್ ಬೇಡ, ನಾವು ಹೊಂದ್ಕೊಂಡು ಹೋಗೋಣ ಅನ್ನೋದಕ್ಕೂ ಅದಕ್ಕೂ ಎಲ್ಲಿಗೆ ಹೋಲಿಕೆ. ಆದ್ದರಿಂದ ದುಡುಕಿನ ತೀರ್ಮಾನಗಳು ಕೆಲವು ಸರಿ ನಮ್ಮ ಧೋರಣೆಗಳನ್ನ ಬದಲಾಯಿಸ್ಬಿಡುತ್ತೆ. ಅದನ್ನ ಮತ್ತೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಜೈನ ಬಂಧುಗಳು, ಅವ್ರನ್ನ ಗೌರವಿಸೋಣ. ಅವರ ಧರ್ಮದಲ್ಲಿ ಇದ್ದಂಥ ಯಾವ ಅಂಶ ಅವ್ರಿಗೆ ಚಿಲುಮೆಯಾಗಿ ಆ ಥರ ಕಾರ್ಯಕೌಶಲ ಮತ್ತು ಬದುಕಿನ ಕೌಶಲ ಮತ್ತು ಆಲೋಚನಾ ಕೌಶಲವನ್ನು ಕೊಡ್ತೋ, ಆ ಆಲೋಚನಾ ಕೌಶಲದ ಒಂದು ಹನಿ ನಮಗೂ ಬರಲಿ ಅಂತ ಆಶಯ ಪಡೋಣ ಅಂತ ಹೇಳ್ತಾ, ಇವತ್ತಿನ ಈ ನಿರೂಪಣೆಯಲ್ಲಿ ನಾನು ಬೌದ್ಧ ಧರ್ಮದ ಬಗ್ಗೆ ಹೇಳಿದಂಥ ಸಂಗತಿ ತುಂಬಾ ಮುಖ್ಯವಾಗುತ್ತೆ ಅನ್ನುವಂಥದ್ದು ಅನ್ಕೊಂಡಿದ್ದೀನಿ. ಅನೇಕ ಹಂತವಾದ ಮತ್ತು ದುಃಖವನ್ನ ಎದುರಿಸಬೇಕು ಅನ್ನುವಂಥದ್ದನ್ನ ಇವತ್ತು ನಮ್ಮ ದೃಷ್ಟಿ, ನಾವು ಸುಖವನ್ನೇ ಬಯಸೋರಿಗೆ ಅರ್ಥವೇ ಆಗಲ್ಲ. ಅಯ್ಯೋ, ಕಷ್ಟಪಟ್ಟು ಕಷ್ಟಕ್ಕೆ ಹೊಂದ್ಕೊಳ್ಳುವಂಥದ್ದು ಅನ್ನೋದು ನಮ್ಗೆ ಒಪ್ಪಿಗೆ ಆಗುವಂಥದ್ದಲ್ಲ. ಆದರೆ ನಾವೇನಾದ್ರು ಸುಲಭ ದಾರಿಗೆ ಹೋದ್ರೆ ನಮ್ಮ ಮನಸ್ಸು ಅಷ್ಟೇನು ಸುಲಭವಾಗಿ ಪರಿಪಕ್ವವಾಗಲ್ಲ ಅಂತ ಹೇಳಿ, ಆಂತರಿಕ ಪರಿಪಕ್ವತೆಗೆ ಒಳಗಣ ಶಾಂತಿ, ಹೊರಗಣ ಶಾಂತಿ ಎರಡೂ ಮುಖ್ಯ ಅಂತ ಎರಡನ್ನೂ ಸಮನ್ವಯಗೊಳಿಸಿದ ಮಹಾವೀರನಿಗೆ ನಿಮ್ಮೆಲ್ಲರ ಪರವಾಗಿ ಗೌರವ ಸಲ್ಲಿಸ್ತಾ, ಮಹಾವೀರ ಜಯಂತಿ ಎಂದು ನಾವು ಇವತ್ತೊಂದ್ ದಿವಸ ಏನು ಮಾಂಸ ತಿನ್ನಲ್ಲ ಅಥವಾ ಸರ್ಕಾರ ಇವತ್ತೊಂದ್ ದಿವಸ ಮಾಂಸದ ಮಾರಾಟ ಬ್ಯಾನ್ ಮಾಡ್ತೀವಿ ಅಂತಾರ ಹೇಳುವ ನಾಟಕ ಇದೆಯಲ್ಲ, ಆ ನಾಟಕಗಳಿಂದ ನಮ್ಮ ಮನಸ್ಸು ಹದವಾಗೋದಿಲ್ಲ. ಮನಸ್ಸಿನ ಹದಕ್ಕೆ ಎಲ್ಲ ಧರ್ಮಗಳು ಇರ್ಲಿ ಅಂತ ಹೇಳ್ತಾ, ತೊರೆಗಳೆಲ್ಲ ಬರಲಿ ಬಿಡು ಎದೆಯ ಕಡಲಿಗೆ, ಜಗದ ಎಲ್ಲ ಬಳಲಿಕೆಗಳು ಅದರ ಮಡಿಲಿಗೆ ಅಂತ ಅಡಿಗರ ಪದ್ಯವನ್ನ ಜ್ಞಾಪಿಸ್ಕೊಳ್ಳೋ ಹಾಗೆ, ನಮಗೆ ಇಷ್ಟು ಒಂದು 900 ಗ್ರಾಮ್ ಮಿದುಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಎಷ್ಟು ಜನ ಎಷ್ಟು ತರ ಪ್ರಯತ್ನ ಪಟ್ಟಿದ್ದಾರೆ. ಅಂಥದ್ರಲ್ಲಿ ಮಹಾವೀರ ಸ್ವಾಮಿಯು ಒಬ್ಬ. ಅದಕ್ಕೆ ಮುಂಚೆ 23 ಜನ ತೀರ್ಥಂಕರಿದ್ದಾರೆ ಅನ್ನುವಂಥದ್ದೆಲ್ಲ ಜ್ಞಾಪಿಸ್ಕೋಬೇಕು. ಇದು ಕೊನೆಯ ತೀರ್ಥಂಕರ ಅಂತ ಅವರು ಬರೆದಿರೋ ಕಥೆಗಳು ಅವೆಲ್ಲ ಎಷ್ಟರ ಮಟ್ಟಿಗಿದೆ ಅಂದ್ರೆ ಅಧ್ಯಯನ ಮಾಡೋರಿಗೆ ತುಂಬಾನೇ ಅವಕಾಶ ಇದೆ. ಬೌದ್ಧ ಧರ್ಮಕ್ಕೂ ಒಂದು ಇತಿಹಾಸ ಇದೆ, ಜೈನ ಧರ್ಮಕ್ಕೂ ಒಂದು ಇತಿಹಾಸ ಇದೆ. ಅವರೇ ಸೃಷ್ಟಿಸಿರುವ ಪುರಾಣಗಳಿವೆ, ಅವರೇ ಸೃಷ್ಟಿಸಿರುವ ಆದರ್ಶಗಳಿವೆ. ಅವುಗಳನ್ನೇನಾದ್ರು ಒಂದ್ಸರಿ ಬಿಡುವಾದಾಗ ನೋಡೋಣ ಅನ್ನುವ ಉತ್ಸಾಹವನ್ನ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನ ನಾನು ಮಾಡಿದೆ. ನಮ್ಮ ಧರ್ಮದ ಬಗ್ಗೆಯೂ ನಮ್ಗೆ ಉತ್ಸಾಹ ಇಲ್ಲದೆ ಇರೋದು, ಹೀನ ಸ್ಥಿತಿಯಲ್ಲಿ ನಾವಿರುವಾಗ ಎಲ್ಲ ಧರ್ಮದ ಬಗ್ಗೆ ಕೌತುಕವನ್ನ ಹೇಳಿದ್ದು ಅತಿರೇಕ ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಮಾಡದೆ ಹೋದ್ರೆ, ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ರೆ, ಬರೇ ಮಾತುಗಳನ್ನ ಕಡಿದ್ರೆ ತತ್ವದ ಬೆಣ್ಣೆ ಬರೋದಿಲ್ಲ. ಅನುಭವವನ್ನೇ ಕಡಿಬೇಕು. ನಮ್ಮ ಅನುಭವದಲ್ಲಿ ಏನ್ ಮಾಡ್ಕೊಂಡ್ವಿ, ನಮ್ಮ ಧರ್ಮ ನಮ್ಮ ಅನುಭವಕ್ಕೆ ಎಷ್ಟು ಸಹಾಯಕ ಆಗಿದೆ, ನನ್ನ ಯಾವ ನಿರ್ಧಾರದಲ್ಲಿ ನನ್ನ ಯಾವ ಧರ್ಮ ಮಾರ್ಗದರ್ಶನ ಮಾಡ್ತಿದೆ ಅಂತ ಕುತೂಹಲದಿಂದ ನೋಡ್ಬೇಕಾಗತ್ತೆ ಅಂತ ಹೇಳ್ತಾ, ಈಗ ತಮ್ಮ ಪ್ರತಿಕ್ರಿಯೆಗೆ ಮತ್ತು ಪ್ರಶ್ನೆಗೆ ಕಾಲ ಅಂತ ಭಾವಿಸಿ ಸ್ವಲ್ಪ ಈ ಸಾಧ್ಯವಾದ ಮಟ್ಟಿಗೆ ಉದಾಹರಣೆಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆದ್ದರಿಂದ ಮನಸ್ಸು ಮೂರ್ತವಲ್ಲದ ಅಮೂರ್ತ ಸೌಂದರ್ಯಕ್ಕೆ ಒಗ್ಗಿಕೊಳ್ಳುವತ್ತ
ಎಲ್ಲ ಧರ್ಮಗಳು ಪ್ರಯತ್ನ ಪಟ್ಟಿವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪ್ರಶ್ನೆ ಅಥವಾ ಪ್ರತಿಕ್ರಿಯೆ? ನಮಸ್ತೆ ಸರ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸರ್ ಉಪನ್ಯಾಸ. ನಿಮ್ಮ ಮನಸ್ಸಿನ ವೇಗಕ್ಕೆ ಇವತ್ತು ನೀವು ಕೊಟ್ಟಂತಹ ಅನೇಕ ಉದಾಹರಣೆಗಳು ಶ್ರೋತೃಗಳ ವೇಗವನ್ನು ಸಹ ತಂದುಕೊಟ್ಟಿತ್ತು. ಹಾಗಾಗಿ ಸರ್ವಧರ್ಮ ಸಮನ್ವಯವನ್ನ ಸಾರುವಂತಹ ನಿಮ್ಮ ಒಂದು ಭಾವನೆ ಏನಿದೆ ಅದು ನಿಜವಾಗ್ಲೂ ಇವತ್ತು ಜೈನ ಧರ್ಮವನ್ನ ಮತ್ತೆ ಬೌದ್ಧ ಧರ್ಮವನ್ನ ಬರೀ ನಾವು ವರ್ಷದಲ್ಲಿ ಒಂದ್ಸತಿ ಆಚರಣೆ ಮಾಡಿದ್ರೆ ಸಾಲದು, ಅವಕಾಶ ಸಿಕ್ಕಾಗ ಅದ್ರ ಬಗ್ಗೆ ಅನೇಕ ಅಂಶಗಳನ್ನ ನಾವು ತಿಳ್ಕೊಂಡ್ರೆ ಒಂದಷ್ಟು ನಮ್ಮ ಜೀವನಕ್ಕೆ, ಈ ರಭಸ ಜೀವನದಲ್ಲಿ ಒಂದಷ್ಟು ಮನಸ್ಸು ಸಹ ಏನು ಶಾಂತಿಯ ಕಡೆಗೆ ಹೋಗುತ್ತೆ ಅನ್ನುವಂಥದ್ದು ವ್ಯಕ್ತವಾಯ್ತು. ತುಂಬಾ ಚೆನ್ನಾಗಿತ್ತು ಸರ್, ಧನ್ಯವಾದಗಳು. ಧನ್ಯವಾದ. ಮುಂದಿನ ಪ್ರತಿಕ್ರಿಯೆ ಪ್ರಶ್ನೆ? ಸರ್ ತುಂಬಾ ಚೆನ್ನಾಗಿತ್ತು. ಇದು ಮತ ಹಾಗೂ ಧರ್ಮ ಈ ಶಬ್ದಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಓಕೆ. ಮತ ಅನ್ನುವಂಥದ್ದು ಅಭಿಪ್ರಾಯ ಅಂತ. ಇತ್ತೀಚೆಗೆ ವೋಟ್ ಅನ್ನೋ ಅರ್ಥ ಬಂದ್ಬಿಟ್ಟಿದೆ. ಅದರಲ್ಲೂ ಆ ಮತ ಕೆಟ್ಟೋಗಿದ್ರೆ ಅದನ್ನು ಕುಲಿಗೆಟ್ಟು ಬೇರೆ ಅಂತಾರೆ. ಹೀಗಾಗಿ ಮತ ಅನ್ನುವಂಥದ್ದು, ಜಾತಿ ಅನ್ನುವಂಥದ್ದು, ಕುಲ ಅನ್ನುವಂಥದ್ದು, ಆಚಾರ ಅನ್ನುವಂಥದ್ದು, ಈ ಎಲ್ಲ ಪದಗಳಿಗೂ ನಾವು ವಿಕೃತವಾದ ಅರ್ಥ ಕೊಟ್ಟುಬಿಟ್ಟಿದ್ದೀವಿ ಈಗ. ಅದರಲ್ಲಿ ತುಂಬಾ ವಿಶೇಷವಾಗಿ ಧರ್ಮ ಅನ್ನೋ ಪದಕ್ಕೆ ಕೊಟ್ಟಿರುವಂತಹ ವಿಕೃತವಾದ ಅರ್ಥ ನಾನು ಕಳೆದ ಬಾರಿ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೆ. ಧರ್ಮಕ್ಕೆ ಅನೇಕ ಆಯಾಮಗಳಿವೆ. ಒಂದು ನನ್ನ ಕಣ್ಣಿಗೆ ಕೆಟ್ಟದಾಗಿ ಕಾಣುವ ಧರ್ಮ ಒಬ್ಬ ಮನುಷ್ಯನ ಒಳ್ಳೆಯನಾಗಿ ಮಾಡಿರ್ಬೋದು. ಹಾಗಾಗಿ ಧರ್ಮ ಅಂದ್ರೆ ಮನುಷ್ಯನ ಮಧ್ಯೆ ಇರುವಂತಹ ಸಂಬಂಧವನ್ನು ಕಡಿಯೋದು, ಅಥವಾ ನಾನು ಹೆಚ್ಚು, ನನ್ನ ಧರ್ಮ ಮನುಷ್ಯ ನಾನ್ ಜಾಸ್ತಿ ನಿಂಗಿಲ್ಲ ಅಂತ ಹೇಗೆ ಸ್ಪರ್ಧೆ ಮಾಡ್ತಾನೋ, ನನ್ ಜಾತಿ ಅಂತ ನಿನಗಿಂತ ನಿನ್ ಜಾತಿ ಹೆಚ್ಚು ಅಂತ ಸ್ಪರ್ಧೆ ಮಾಡೋಕಿರೋದು ಅಂತ ಅನ್ನೋ ದೃಷ್ಟಿ ಇತ್ತೀಚೆಗೆ ಅತ್ಯಂತ ವ್ಯಾಪಕವಾಗ್ಬಿಟ್ಟಿದೆ. ಅದಕ್ಕೆ ಧರ್ಮ, ಕೋಮು ಅದೆಲ್ಲ ಹೇಳ್ತಾರೆ. ವಾಸ್ತವವಾಗಿ ಆಚಾರ ಅನ್ನೋ ಪದ ತಗೊಳ್ಳಿ. ಆಚಾರ ಅಂದ ತಕ್ಷಣ ಕಂದಾಚಾರ, ಮೂಢನಂಬಿಕೆ ಅಂತ ಅರ್ಥ ಮಾಡ್ಕೋತೀವಿ. ಆದ್ರೆ ಆಚಾರ ಅನ್ನೋ ಪದಕ್ಕೆ ಒಂದು ಶ್ಲೋಕ ಏನ್ ಹೇಳುತ್ತಪ್ಪ ಅಂತಂದ್ರೆ, ನಾನು, ನನ್ನ ದೇಹ, ನನ್ನ ಮನಸ್ಸು, ನನ್ನ ಸುತ್ತಲೂ ಇರುವಂತಹ ಪದಾರ್ಥಗಳು, ನಾನು ಬಳಕೆ ಮಾಡುವ ಪದಾರ್ಥಗಳು, ನನ್ನ ಪರಿಸರ ಎಲ್ಲವನ್ನು ಶುದ್ಧಿಯಾಗಿಟ್ಟುಕೊಳ್ಳೋದಕ್ಕೆ ಮಾಡುವ ಕೆಲಸಕ್ಕೆ ಆಚಾರ ಅಂತ ಇದು. ಶುದ್ಧಿಯಾಗಿಟ್ಕೊಳ್ಳೋದಕ್ಕೆ ಮಾಡುವಂತಹ ಆಚಾರದ ರೀತಿ ಇದೆಯಲ್ಲ, ಒಬ್ಬ ಟೂತ್ ಪೇಸ್ಟ್ ಇಟ್ಕೊಂಡು ಹಲ್ಲು ಉಜ್ಕೋಬಹುದು, ಇನ್ನೊಬ್ಬ ಹಲ್ಲಿನ ಪುಡಿ ಟೂತ್ ಪೌಡರ್ ಇಟ್ಕೊಂಡು ಮಾಡ್ಬೋದು. ಇಬ್ರು ಗುರಿನೂ ಒಂದೇ. ಹಾಗಾಗಿ ಧರ್ಮದಲ್ಲಿ ಸಾಮಾನ್ಯ ಅಂಶವನ್ನು ಹುಡುಕುವವರು ಸಮನ್ವಯಕಾರರು, ಧರ್ಮದ ಭಿನ್ನತೆಯನ್ನು ಹುಡುಕೊಂಡು ಇದು ಸ್ಪರ್ಧೆ ಮಾಡುತ್ತೆ, ಇದು ಯಾವಾಗ್ಲೂ ಜಗಳ ತಂದಿಡುತ್ತೆ ಅಂತನ್ನುವಂಥವ್ರು ಬೇರೆ ಅಭಿಪ್ರಾಯದವರು. ಧರ್ಮದಲ್ಲಿ ಎರಡೂ ಇರುತ್ತೆ ಅನ್ನುವಂಥದ್ದು ಗಮನಿಸಿ. ಮಂಕುತಿಮ್ಮನ ಕಗ್ಗದ ಭಾಷೆಯಲ್ಲಿ ನಿಮ್ಗೆ ಉತ್ತರ ಹೇಳ್ಬೇಕು ಅಂತ ಅನ್ನೋದಾದ್ರೆ, ಸುಧೆ ಗರಲ ಸುರೆಗಳ ಅಬ್ದಿಯಲ್ಲಿ ಸೋದರರಂತೆ ಅರಿತೊಗ್ಗು ಸಹಜಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ ಅವರು. ಏನು ನಮ್ಗೆ ಇದು ಮನುಷ್ಯ ಅಂದ್ರೆ ಎಲ್ಲದರ ಮಿಶ್ರಣ. ನಾವು ಆಯ್ಕೆ ಮಾಡೋದು ಯಾವುದು, ನಮ್ಮ ಕಣ್ಣು ಯಾವುದ್ರ ಮೇಲೆ ಹೋಗುತ್ತೆ, ನಮ್ಮ ಲಕ್ಷ್ಯ ಯಾವುದ್ರ ಕಡೆ ಹೋಗುತ್ತೆ ಅನ್ನೋದ್ರ ಮೇಲೆ ಅವರವರ ವ್ಯಾಖ್ಯಾನ ನಿಂತಿರುತ್ತೆ. ಇತ್ತೀಚೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಇರೋದ್ರಿಂದ ಧರ್ಮ ಅಂದ್ರೆ ನನ್ನ ಜಾಸ್ತಿ ಅಂತ ಸ್ಪರ್ಧೆ ಮಾಡೋಕ್ ಮಾತ್ರ ಇರೋವಂಥದ್ದು, ನಿನ್ಗಿನ್ನ ಜಾಸ್ತಿ ಇರೋವಂಥದ್ದು, ನನ್ನ ಧರ್ಮವನ್ನ ಇನ್ನೊಬ್ಬರ ಮೇಲೆ ಹೇರ್ಬೇಕು ಅಂತ ಅನ್ನಕ್ಕೋಸ್ಕರ ಇರೋದು ಅನ್ನೋ ಭಾವನೆ ಇಷ್ಟೆಲ್ಲ ಸಮಾಜವನ್ನ ಕಲಕಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅನೇಕ ಸರಿ ನಾವು ಮಾತಾಡೋದೇ ಹಾಗೆ ಅಲ್ವಾ? ಏನು ಅಂತಂದ್ರೆ ತಮ್ಮ ಶ್ರೇಷ್ಠತೆಯನ್ನು ಸಾಧಿಸೋದಕ್ಕೆ ತಮ್ಮ ಧರ್ಮವನ್ನು ತಗೋತಾರೆ ಅಂತ. ಅದರಿಂದ ಇದ್ರ ಆಚೆಗೆ ನೋಡ್ಬೇಕು, ಅವಾಗ ಸಹಾನುಭೂತಿಯಿಂದ ನೋಡ್ಬೇಕು ಅಂತ. ಈಗ ಯಾವುದೇ ಧರ್ಮದವರು, ಮುಸಲ್ಮಾನ ಧರ್ಮದಲ್ಲೂ ಮಾನವೀಯವಾಗಿ ಸೂಕ್ಷ್ಮವಾಗಿರುವಂತಹ ಸೂಫಿಗಳಿದ್ದಾರೆ, ಹಿಂದೂ ಧರ್ಮದಲ್ಲೂ ತ್ಯಾಗಿಗಳಿದ್ದಾರೆ, ಜೈನ ಧರ್ಮದಲ್ಲಂತೂ ಅವರು ಎಷ್ಟು ಮಟ್ಟಿಗೆ ಅಂತಂದ್ರೆ ವಾದಕ್ಕೆ ಹೋಗೋದಿಲ್ಲ, ಅವ್ರು ತಮ್ಮ ಮನಸ್ಸನ್ನ ಹದ ಮಾಡ್ಕೊಳ್ತಾನೆ ಹೋಗ್ತಾರೆ. ಆದ್ದರಿಂದ ಈ ಅನೇಕ ದಾರಿಯನ್ನ, ಪಥಗಳು ಬೇರೆ,
ಮತ ಒಂದೇ ಅಂತ ರಾಮಕೃಷ್ಣ ಪರಮಹಂಸರು ಪದೇ ಪದೇ ಹೇಳ್ತಾ ಇದ್ರು. ಈಗ ನಾವು ಧರ್ಮ ಅಂದ್ರೆ ಮತ ಅನ್ಕೋತೀವ, ಪಥ ಅನ್ಕೋತೀವ, ಇದು ನಮ್ಮ ಮುಂದಿರುವಂತ ಚಾಯ್ಸ್, ಆಯ್ಕೆ. ಆದ್ರಿಂದ ಅದಕ್ಕೆ ತಕ್ಕ ಹಾಗೆ ಅವ್ರವ್ರು ನಡ್ಕೋತಾ ಇರ್ತಾರೆ ಹೊರತು ನನ್ನ ಅಭಿಪ್ರಾಯ ಎರಡೂ ದೃಷ್ಟಿಯಿಂದ ನೋಡ್ತೀನಿ ಎನ್ನುವಂತ ವ್ಯಾಪಕತೆ. ಒಂದು ಧರ್ಮಕ್ಕೆ ಎಷ್ಟೊಂದು ಅಂಶಗಳಿದೆ. ವಿಧಿ ನಿಷೇಧಗಳನ್ನ ಹೇಳುತ್ತೆ, ನನ್ನನ್ನ ಪರಿಸರನ ಜೋಪಾನಕ್ಕೆ ಬಳಕೆ ಮಾಡು ಅಂತ ಅನ್ನತ್ತೆ, ನಿನ್ ಮನಸ್ಸನ್ನ ನೀನ್ ಸರಿಯಾಗಿ ನಿಯಂತ್ರಣ ಮಾಡು ಅಂತ ಹೇಳುತ್ತೆ. ಯಾವ್ದು ಧರ್ಮ ಅಲ್ಲ. ಅದರಿಂದ ಒಂದು ಸಂಕೀರ್ಣವಾದಂಥ ಆಯಾಮಗಳಿರುವುದಕ್ಕೆ ಒಂದು ಏಕರೇಖೀಯವಾಗಿ ಚಿಂತನೆ ಮಾಡುವಂತ ಸ್ವಭಾವ ಇಷ್ಟೆಲ್ಲ ಜಗಳಗಳಿಗೆ ಕಾರಣ ಆಗಿದೆ ಅಂತ ನಾನು ಹೇಳಬಲ್ಲೆ. ಇದು ನನ್ನ ಅಭಿಪ್ರಾಯ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆ 22-23 ಜನ ಗರಿಷ್ಠವಾಗಿ ಬಂದಿದ್ದದ್ದು. ಈ ಆಚರಣೆಗೆ ಕೂಡ ಪರ್ವಜಾಲಕ್ಕೆ 22 ಸಂಖ್ಯೆಯಲ್ಲಿ ಬರೋದೇನೋ ಅಂತ ನಾನು ಅನ್ಕೊಂಡಿದ್ದೆ. ನನ್ನ ಅನುಮಾನವನ್ನ ಪರಿಹರಿಸಿ ಬಂದವರಿಗೆ ಅಭಿನಂದನೆಗಳು. ವಿಶೇಷವಾಗಿ ಶ್ರೀರಾಮನ ಸೂಜಿಗಲ್ಲು 3 ದಿವಸದಲ್ಲಿ ಸಾಕಷ್ಟು ಜನ, 100ಕ್ಕೂ ಹೆಚ್ಚು ಜನ ನೋಡಿರುವಂಥದ್ದು. ಅದು ಕೂಡ ನನಗೆ ಆಶ್ಚರ್ಯ ತಂದುಕೊಟ್ಟಿದೆ. ಅಂದ್ರೆ ಕುತೂಹಲ ಇದೆ, ಆದ್ರೆ ಬದುಕಿನ ನಮಗೆ ಬಿಡುವಿಲ್ಲ, ಇವ್ರೇನೋ ಯೋಚನೆ ಮಾಡಿ ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಕ್ಕೆ ಹೇಳ್ತಿದ್ದಾರೆ ಅನ್ನೋ ತಮ್ಮ ಸಹಾನುಭೂತಿ ನನ್ನ ಮೇಲೆ ಇದೆಯಲ್ಲ, ಅದು ಈ ಲೀಲಾಜಾಲನ್ಯಾಸದ ಆಧಾರ ಸ್ತಂಭ ಅಂತ ನಾನು ಭಾವಿಸಿಕೊಂಡು ತಮ್ಮ ಪ್ರೋತ್ಸಾಹಕ್ಕೆ ವಂದಿಸ್ತೀನಿ. ಮತ್ತೆ ಭಾನುವಾರ ಇದು 2 ಶ್ಲೋಕಗಳು. ಇದು ನಾರಾಯಣ ಬಾಬಾ ನಗರ ಅವರು. ಸರ್, ಜೈನ ಧರ್ಮ ಸಂಖ್ಯೆ ಈಗ ಜೈನ ಮತ್ತ ಅನುಯಾಯಿಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಏನ್ ಕಾರಣ ಇರ್ಬೋದ್ರಿ? ಅದನ್ನ ನಾನು ಹೇಳಿದ್ನಲ್ಲ, ಕಟುವಾದಂತಹದ್ದನ್ನ ಆಚರಿಸುವಂಥದ್ದನ್ನ ಕೆಲವರಿಗೆ ಸೀಮಿತಗೊಳಿಸಿ ಮನುಷ್ಯನ ವ್ಯಾವಹಾರಿಕ ಜೀವನಕ್ಕೆ ಅನ್ವಯಿಸುವಾಗ ಕೆಲವು ವಿನಾಯಿತಿಗಳನ್ನ ಕೊಡದೆ ಹೋದ್ರಿಂದ ಕಡಿಮೆ ಏನಾಗಿಲ್ಲ ಜೈನರ ಸಂಖ್ಯೆ. ಹಾಗೆ ನಾನು ಅದನ್ನು ಹೇಳಿದ್ನಲ್ಲ, ಬೌದ್ಧರ ಸಂಖ್ಯೆಗಿನ್ನ ಭಾರತದಲ್ಲಿ ಜೈನರ ಸಂಖ್ಯೆ ಜಾಸ್ತಿ ಇದೆ. ಬೌದ್ಧರ ಸಂಖ್ಯೆ ಯಾತಕ್ಕಿದೆ ಅಂದ್ರೆ ಬೌದ್ಧರಾಗಿ ಪರಿವರ್ತನೆ ಹೊಂದಿದವರು ಮತ್ತೆ ಆಮದು ಮಾಡ್ಕೊಂಡ್ವಲ್ಲ ನಾವು. ಅದು ದಲಾಯಿ ಲಾಮಾ ಅವರ ಗುಂಪಿನ ಜನರನ್ನೆಲ್ಲ ಭಾರತದಲ್ಲಿ ಆಶ್ರಯ ಕೊಟ್ವಲ್ಲ, ಅದರಿಂದ ಇದೆಯೇ ಹೊರತು ಜೈನರ ಸಂಖ್ಯೆ ಗಣನೀಯವಾಗಿದೆ. ಅದೇ ಅವ್ರು ಸದ್ದು ಮಾಡೋದ್ರೆಲ್ಲ ಅದರ ಸಂಖ್ಯೆ ಇಲ್ಲ, ಕಮ್ಮಿ ಆಗ್ತಾ ಇದೆ ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇ. ಜೈನರೇನು ಹಿಂದೂಗಳಾಗಿ ಪರಿವರ್ತನೆ ಆಗಿಲ್ಲ ಅಥವಾ ಬೇರೆ ಜಾತಿಗೆ ಏನು ಪರಿವರ್ತನೆ ಆಗಿಲ್ಲ. ಅದನ್ನ ಮೆಚ್ಕೊಳ್ಳೋರ ಸಂಖ್ಯೆ ಕಡಿಮೆ ಇದೆ. ಯಾಕೆಂದ್ರೆ ಮೆಚ್ಕೊಳ್ಳೋದು ಹೇಗೆ ನಾವು ಎಲ್ಲವನ್ನು ಅದು ಅಂತ ಜಾತಿ ಅನ್ನೋದು ಆಚರಣೆ ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ ಅಷ್ಟೇ. ಅದರಿಂದ ಅಂತಲೇ ಹೊರತು ಜೈನರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನೋಕ್ಕೇನು ಅಂಕಿಅಂಶ ಇಲ್ಲ. ಅವರು ಹೆಚ್ಚಾಗ್ತಿಲ್ಲ ಅನ್ನೋಕ್ಕಿದೆ. ಯಾಕೆಂದ್ರೆ ಬೇರೆಯದು ಆಕರ್ಷಿಸಿದ ಹಾಗೆ ಇವ್ರು ಪಾಪ ವಾದ ಮಾಡೋ ಹಾಗಿಲ್ಲ ಯಾರ ಹತ್ರನು. ಯಾಕೆಂದ್ರೆ ವಾದನೆ ಮಹಾವೀರ ತಡೆ ಹಾಕಿದ್ದಾನೆ. ಹಂಗಾಗಿ ಅದೇ ಇವತ್ತಿನ ಉಪನ್ಯಾಸದ ಚರ್ಚೆ. ಇನ್ನೊಂದ್ಸರಿ ಉಪನ್ಯಾಸ ಕೇಳಿ ನಿಮ್ಗೆ ಹೊಳಿಬಹುದು. ಯಾವುದೇ ಧರ್ಮನ ಅದರ ಸಾಧನೆಯ ದೃಷ್ಟಿಯಿಂದ ನೋಡ್ಬೇಕೆ ಹೊರತು ಸ್ಪರ್ಧೆಯ ದೃಷ್ಟಿಯಿಂದ ನೋಡೋದಲ್ಲ. ಎಲ್ಲ ಧರ್ಮಗಳನ್ನು ನಾವು ವಿರೋಧಿಸುವ ಧರ್ಮವನ್ನು ಸಾಧನೆಯ ದೃಷ್ಟಿಯಿಂದಲೇ ಮಾಪನ ಮಾಡಬೇಕು. ಮುಗಿಸ್ಬೋದಾ? 9 ಗಂಟೆ. ಪ್ರತಿಕ್ರಿಯೆ ಇಲ್ಲ. ಇನ್ನು ಮುಂದೆ ನೋಡೋಣ. ಸರಿ ಸರ್, ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಭಾನುವಾರ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಪ್ರಶ್ನೆಗಳಿದ್ರೆ ಮತ್ತೆ ಗುಂಪಿನಲ್ಲಿ ಹಾಕಿ ಅಂತ ಹೇಳಿ ವಿನಂತಿ. ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾಳೆ ಚರ್ಚೆ ಮಾಡುವಂತ ಶ್ಲೋಕ ನಿಮ್ಗೆಲ್ರಿಗೂ ಗೊತ್ತಿರುವಂತ ಶ್ಲೋಕ, ವಿದಿತವಾದಂತ ಶ್ಲೋಕ. ಅದರ ಅವಿದಿತ ಮುಖವನ್ನ ಚರ್ಚೆ ಮಾಡ್ತೇನೆ. ಒಂದು, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಓಂ ಶಾಂತಿ 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 ಅನ್ನೋ ಒಂದು ಶ್ಲೋಕ. ಇನ್ನೊಂದು, ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂಕರ ವಾವಹೈ. ಇದು ಎಲ್ಲಾ ಕಡೆಯಲ್ಲೂ ಲಭ್ಯ ಇದೆ, ಯೂಟ್ಯೂಬ್ ಅಲ್ಲೂ ಲಭ್ಯ ಇದೆ. ಅದನ್ನು ಓದಿ ಅಧ್ಯಯನ ಮಾಡ್ಕೊಂಡು ಬಂದ್ರೆ ನಮ್ಮ ಚರ್ಚೆಗೆ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೇನೆ. ನಮಸ್ಕಾರ.